ನಿಮ್ಮ ಆತ್ಮ ನಿಮ್ಮ ಪ್ರಾಣ ಶರೀರವೆಲ್ಲ ದೇವರಿಗೆ ಒಪ್ಪಿಸ್ಕೊಟ್ಟು ಪ್ರಾರ್ಥಿಸ್ರಿ. ಪ್ರಾರ್ಥನೆ ಮಾಡುವಾಗ ದೇವರು ಅದ್ಭುತ ಮಾಡ್ತಾನೆ. ಪ್ರಾರ್ಥನೆ ಮಾಡುವಾಗ ದೇವರು ಸೂಚಕ ಕಾರ್ಯಗಳು ಮಾಡ್ತಾನೆ. ಪ್ರಿಯರೇ, ನಿಮಗಿರ್ತಕ್ಕಂಥ ಕಷ್ಟ, ನಿಮಗಿರ್ತಕ್ಕಂಥ ಭಾರ, ನಿಮಗಿರ್ತಕ್ಕಂಥ ಸಂಕಟ, ನಿಮಗಿರ್ತಕ್ಕಂಥ ವೇದನೆಗಳು ಏನೇ ಇರಲಿ, ಕರ್ತನ ಸನ್ನಿಧಿಯಲ್ಲಿ ಹಂಚಿಕೊಂಡು ಪ್ರಾರ್ಥಿಸ್ರಿ. ದೇವರು ಅದ್ಭುತ ಮಾಡ್ತಾನೆ. ಈ ಚರ್ಚ್ ಕಟ್ಟಡದಲ್ಲಿ ಅನೇಕ ಒಂದು ಸಮಸ್ಯೆಗಳು ಎದುರ್ಕೊಂಡಿದ್ದೆವು, ಅನೇಕ ಒಂದು ಕಷ್ಟಗಳು ಎದುರ್ಕೊಂಡಿದ್ದೆವು. ಅನೇಕ ಮಕ್ಕಳು ಪ್ರಯಾಸಪಟ್ಟರು, ಅನೇಕ ಕುಟುಂಬದವ್ರು ಪ್ರಯಾಸಪಟ್ಟರು, ಚಿಕ್ಕವರು ಮೊದಲ್ಕೊಂಡು ದೊಡ್ಡವರೆಗೆ ಪ್ರಯಾಸಪಟ್ಟರು. ಪ್ರಿಯರೇ, ನಾವು ಪ್ರಾರ್ಥಿಸ್ತೇವೆ, ದೇವ ಮಕ್ಕಳನ್ನು ನೀ ಬಲಪಡಿಸು, ನಿನ್ನ ಆತ್ಮದಿಂದ ಮಕ್ಕಳನ್ನು ತುಂಬಿಸು. ಪ್ರಯಾಸಪಟ್ಟಿರ್ತಕ್ಕಂಥ ದೇವರೇ, ಕೆಲಸ ಮಾಡಿರ್ತಕ್ಕಂಥ ಪ್ರತಿಯೊಂದು ಕುಟುಂಬನ ದೇವರೇ ನಾವು ಪ್ರಾರ್ಥಿಸ್ತೇವಪ್ಪ. ಅನೇಕ ಸಣ್ಣ ಮಕ್ಕಳು ದೇವರೇ ಈ ಆಲಯಕ್ಕಾಗಿ ದುಡಿದಾರಪ್ಪ ಕರ್ತಾನೆ. ಅನೇಕ ಹಿರಿಯರು ದುಡಿದಾರಪ್ಪ ಕರ್ತಾನೆ, ಅನೇಕ ದೊಡ್ಡವರು ದುಡಿದಾರಪ್ಪ ಕರ್ತಾನೆ. ಕೈಲಾಗಲ್ಲದ್ರು ಕೂಡ ದೇವರೇ ಒಂದು 10 ಕಲರನ್ನು ನಾ ಹಾಕಬೇಕೆಂಬ ಉದ್ದೇಶ ಇಟ್ಕೊಂಡು ದೇವರೇ ಮೇಲೆ ತಂದು ಬಿಡಿಸಿದಾರಪ್ಪ ಕರ್ತಾನೆ. ತನ್ನ ಮನೆ ಕಟ್ಟಡದಲ್ಲಿ ಕೆಲಸ ಮಾಡಿರೋ ಗೊತ್ತಿಲ್ಲ, ತನ್ನ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿರೋದ್ರಲ್ಲಿ ಗೊತ್ತಿಲ್ಲ ದೇವರೇ. ಆದರೆ ಅನೇಕ ಮಕ್ಕಳು ದೇವರೇ ಆಲಯ ಕಟ್ಟಡಕ್ಕಾಗಿ ಪ್ರಯಾಸಪಟ್ಟಿದ್ದಾರೆ ಕರ್ತಾನೆ. ಪ್ರಯಾಸಪಟ್ಟಿರ್ತಕ್ಕಂಥ ಪ್ರತಿಯೊಂದು ಹಸ್ತಕ್ಕೆ ನಾವು ಆಶೀರ್ವದಿಸ್ತೇವೆ ಕರ್ತಾನೆ. ನೀನು ಆಶೀರ್ವದಿಸು ಕರ್ತಾನೆ. ಮತ್ತು ಚರ್ಚ್ ದೇವರೇ ನಾವು ರೆಡಿ ಮಾಡಿ ಕರ್ತಾನೆ 3ನೇ ವರ್ಷಪ್ಪ ಕರ್ತಾನೆ. ಇದರಲ್ಲಿ ಮಹಿಮೆ ಕಾಣುವಾಗಿ ಅದ್ಭುತ ನೋಡುವಾಗೆ ನಮ್ಮನ್ನು ಸಹಕರಿಸಿ ನಿಮಗೆ ಸ್ತೋತ್ರ. ಪ್ರತಿದಿನ ಹೆಚ್ಚಿನ ರೀತಿಯಾಗಿ ಕರ್ತಾನೆ ನಮ್ಮನ್ನು ಬಲಪಡಿಸಿದೆ, ಅಭಿವೃದ್ಧಿಪಡಿಸಿದೆ. ನನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತಾನೆ. 2ನೇ ವರ್ಷ ಮುಗಿಸ್ಕೊಂಡು ಕರ್ತಾನೆ 3ನೇ ವರ್ಷದಲ್ಲಿ ಹೆಜ್ಜೆಡುವ ಹಾಗೆ ನಮ್ಮನ್ನು ಸಹಾಯ ಮಾಡ್ತಾ ದೀಪ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತಾನೆ. ನಿನ್ನೊಂದು ಕೃಪೆ, ನಿನ್ನೊಂದು ಪ್ರಸನ್ನತೆ ಮುಖಾಂತರ ನೀನು ಕಾರ್ಯ ಮಾಡ್ತೀವಿ ಎಂದು ನಾವು ಪ್ರಾರ್ಥಿಸ್ತೇವೆ. ಮತ್ತು ಈ ಆಲಯದಲ್ಲಿ ಬಂದು ಕರ್ತಾನೆ ಇಲ್ಲಿವರೆಗೆ ಅನೇಕ ಜನರು ಬಂದು ಅದ್ಭುತಗಳು, ಸೂಚಕ ಕಾರ್ಯಗಳನ್ನು ಹೊಂದಿಕೊಂಡಿದ್ದಾರಪ್ಪ ಕರ್ತಾನೆ. ಅನೇಕ ರೋಗ ವ್ಯಾಧಿಗಳನ್ನು ಜನ ಬಿಡುಗಡೆ ಆಗಿದ್ದಾರಪ್ಪ ಕರ್ತಾನೆ. ಈ ಸಭೆ ಮೂಲಕ, ಈ ಆಲಯ ಮೂಲಕ ಅನೇಕ ಜನರು ದೇವರೇ ನಿನ್ನ ಕಡೆ ತಿರುಗಿಕೊಂಡಿದ್ದಾರಪ್ಪ ಕರ್ತಾನೆ. ಅನೇಕ ಜನ ರಕ್ಷಣೆ ಹೊಂದಿದ್ದಾರಪ್ಪ ಕರ್ತಾನೆ. ನಾವು ಪ್ರಾರ್ಥಿಸ್ತಾ ನಿನ್ನ ಮಹಿಮೆಯ ಮಕ್ಕಳು ಕಾಣುವಾಗ, ಇನ್ನೂ ಹೆಚ್ಚು ರೀತಿಯಲ್ಲಿ ಕಾಣುವಾಗ ನೀನು ಸಹಕರಿಸು ಕರ್ತಾನೆ. ಇನ್ನು ಮುಂದೆ ಕರ್ತಾನೆ ಈ ಆಲಯದಲ್ಲಿ ಇನ್ನೂ ಎಷ್ಟು ಜನ ರಕ್ಷಣೆ ಹೊಂದಬೇಕಪ್ಪ ಕರ್ತಾನೆ, ಅಷ್ಟು ಜನರಿಗೆ ನೀವು ಸಿದ್ಧಪಡಿಸಿ ನಿಮ್ಮೊಂದು ದಯಾ ಕಟಾಕ್ಷ ಅನುಗ್ರಹದಿಂದ ತುಂಬಿಸಿ ನಿಮ್ಮ ಚಿತ್ತ ಮಾತ್ರ ನೆರವೇರಿಸಿ ನಡೆಸ್ತಾ ಬರ್ತೀನಿ ಎಂದು ನಾವು ಪ್ರಾರ್ಥಿಸ್ತೇವೆ ಕರ್ತಾನೆ. ಈ ಆಲಯದಲ್ಲಿ ದುಡಿತಕ್ಕಂಥ ಪ್ರತಿಯೊಂದು ಕುಟುಂಬಗಳು ನಾವು ಪ್ರಾರ್ಥಿಸ್ತೇವೆ, ಆಶೀರ್ವದಿಸ್ರಿ ನಿನ್ನ ಮಹಿಮೆ ಆಗೋ ರೀತಿಯಲ್ಲಿ ಕರ್ತಾನೆ. ಮತ್ತೆ ನಾವು ಪ್ರಾರ್ಥಿಸ್ತೇವಪ್ಪ, ಈ ಆಲಯದಲ್ಲಿ ಇವಾಗ ಎಷ್ಟು ಮಕ್ಕಳು ಬಂದು ಅಯ್ಯ ದೇವ ಮತ್ತು ನನ್ನ ಕೂಡ ಬಲಪಡಿಸು, ನನ್ನ ಜೀವಿತದಲ್ಲಿ ಒಂದು ಅದ್ಭುತ ಮಾಡು ಎಂಬುದಾಗಿ ಒಂದು ಗುರಿ ಇಟ್ಕೊಂಡು ಕರ್ತಾನೆ, ಯಾರು ನಂಬಿಕೆ ವಿಶ್ವಾಸ ಇಟ್ಕೊಂಡು ಈ ದಿನ ಪ್ರಾರ್ಥನೆ ಮಾಡ್ತಾ ಇರ್ತಾರೋ ಕರ್ತಾನೆ, ಅವ್ರ ಪ್ರಾರ್ಥನೆಯನ್ನು ಕೇಳು. ಅವ್ರಿಗಿರ್ತಕ್ಕಂಥ ಎಲ್ಲ ಕಷ್ಟ, ಭಾರ, ಸಮಸ್ಯೆ, ಸಂಕಟಗಳಿಂದ ಬಿಡುಗಡೆ ಕೊಟ್ಟು ನಿಮ್ಮ ಪರಿಶುದ್ಧ ಆತ್ಮದಿಂದ ಬಲಪಡಿಸ್ರಿ. ನಿನ್ನೆ ಒಂದು ಮಹಿಮೆ ಕಾಣುವಾಗೆ ನೀವು ಸಹಕರಿಸಿ ನಿಮ್ಮ ದಯೆಯನ್ನು ತುಂಬಿಸ್ರಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ ಕರ್ತಾನೆ. ಯೆಹೋವ ಈರೆ ನಿಮಗೆ ಸ್ತೋತ್ರ, ಯೆಹೋವ ರಫ ನಿಮಗೆ ಸ್ತೋತ್ರ, ಯೆಹೋವ ಇರುವಾತ ನಿಮಗೆ ಸ್ತೋತ್ರ, ಯೆಹೋವ ಅದ್ಭುತ ಮಾಡ್ತಕ್ಕಂಥ ದೇವರೇ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತಾನೆ. ನಿನ್ನ ಅದ್ಭುತ ಶಕ್ತಿಯಿಂದ ದೇವರೇ ಈ ಆಲಯಕ್ಕೆ ಆರಾಧನೆಗೆ ಬಂದಿರತಕ್ಕಂಥ ಪ್ರತಿಯೊಂದು ಮಕ್ಕಳ ಜೀವಿತದಲ್ಲಿ ನೀವು ಮಾಡ್ತೀವೆಂದು ನಾವು ಪ್ರಾರ್ಥಿಸ್ತೇವೆ. ಯಾರು ರೋಗ ವ್ಯಾಧಿನ ಬಂದಿದ್ದರೂ ಕರ್ತಾನೆ, ನಿಮ್ಮ ಗಾಯಗಳ ಹಸ್ತವ್ರ ಮೇಲೆ ಚಾಚಿ ಅವ್ರಿಗೆ ಮುಟ್ಟಿ ಸಂಪೂರ್ಣವಾಗಿ ಸ್ವಸ್ಥತೆ ಕೊಟ್ಟು ಬಿಡುಗಡೆ ಕೊಟ್ಟು ಒಳ್ಳೆಯ ಆರೋಗ್ಯ ಕೊಡಪ್ಪ ಕರ್ತಾನೆ. ದೇವ ನಿನ್ನ ಮಹಿಮೆ ಆಗೋ ರೀತಿಯಲ್ಲಿ ಕರ್ತಾನೆ. ನೋಟ ಸಾಕು ನನಗೆ, ಮಾತು ಸಾಕು ನನಗೆ, ಒಂದು ನೋಟ ಸಾಕು ನನಗೆ. ಯೇಸುವೇ ಯೇಸುವೇ ನೀ ಮಾತ್ರ ಸಾಕು ನನಗೆ. ಯೇಸುವೇ ಯೇಸುವೇ ನೀ ಮಾತ್ರ ಸಾಕು ನನಗೆ.
ಸಾಕನಗೆ ಯೇಸುವೇ ಯೇಸುವೇ ನೀ ಮಾತ್ರ ಸಾಕನಗೆ ಒಂದು ಮಾತ್ರ ಸಾಕು ನನಗೆ ಒಂದು ನೋಟ ಸಾಕು ನನಗೆ ಸಾಕು ಸಾಕು ನನಗೆ ಒಂದು ನೋಟ ಸಾಕು ನನಗೆ ಯೇಸುವೇ ಯೇಸುವೇ ನೀ ಮಾತ್ರ ಸಾಕು ನನಗೆ ಯೇಸುವೇ ಯೇಸುವೇ ನೀ ಮಾತ್ರ ಸಾಕು ನನಗೆ ಒಂದು ಮಾತು ಸಾಕು ನನಗೆ ಒಂದು ನೋಟ ಸಾಕು ನನಗೆ ಒಂದು ಮಾತು ಸಾಕು ನನಗೆ ಒಂದು ನೋಟ ಸಾಕು ನನಗೆ ನಿನ್ನ ಪ್ರೀತಿಯೇ ನನಗೆ ಬೇಕು ನೀನಿಲ್ಲದೆ ಏನಿ ಬದುಕು ನಿನ್ನ ಪ್ರೀತಿಯೇ ನನಗೆ ಬೇಕು ಯೇಸುವೇ ಯೇಸುವೇ ನೀ ಮಾತ್ರ ಸಾಕು ನನಗೆ ಯೇಸುವೇ ಯೇಸುವೇ ನೀ ಮಾತ್ರ ಸಾಕು ನನಗೆ ಮಾತು ಸಾಕು ನನಗೆ ಒಂದು ದೊಡ್ಡ ಸಾಕು ನನಗೆ ಮಾತು ಸಾಕು ನನಗೆ ಚಪ್ಪಳ ತಟ್ಟದ ಜೋರಾಗಿ ಚಪ್ಪಳದಿಲ್ಲ ಸಾಕು ನನಗೆ ಯೇಸುವೇ ಯೇಸುವೇ ನೀ ಮಾತ್ರ ಸಾಕು ನನಗೆ ಯೇಸುವೇ ಯೇಸುವೇ ನೀ ಮಾತ್ರ ಸಾಕು ನನಗೆ ಮಾತು ಸಾಕು ನನಗೆ ಒಂದು ನೋಟ ಸಾಕು ನನಗೆ ಮಾತು ಸಾಕು ನನಗೆ ಒಂದು ನೋಟ ಸಾಕು ನನಗೆ ಯೇಸುವೇ ನೀ ಮಾತ್ರ ಸಾಕು ನನಗೆ ಯೇಸುವೇ ಯೇಸುವೇ ನೀ ಮಾತ್ರ ಸಾಕು ನನಗೆ ಒಂದು ಮಾತ್ರ ಸಾಕು ನನಗೆ ಒಂದು ನೋಟ ಸಾಕು ನನಗೆ ಇಲ್ಲದೆ ನಾ ಕಳೆದು ಹೋದೆ ನೀ ನನ್ನನ್ನು ಹುಡುಕಿ ಬಂದೆ ನೀನಿಲ್ಲದೆ ನಾ ಕಳೆದು ಹೋದೆ ನೀ ನನ್ನನ್ನು ಹುಡುಕಿ ಬಂದೆ ಯೇಸುವೇ ಯೇಸುವೇ ನೀ ಮಾತ್ರ ಸಾಕು ನನಗೆ ಯೇಸುವೇ ನೀ ಮಾತ್ರ ಸಾಕು ನನಗೆ ಹೌದು ನನ್ನ ಸಹೋದರಿ ಸಹೋದರ, ದೇವರು ನಮಗೆ ಇರುವುದರೇ ಉತ್ತಮದ ಪ್ರಿಯರೇ. ಅದಕ್ಕೆ ದೇವರೇ ನೀನೊಬ್ಬನೇ ನಮ್ಮನ್ನು ಸಾಕಪ್ಪ ಎಸೆಯ ಎಂಬುದಾಗಿ ನಾವು ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥಿಸೋಣ ಪ್ರಿಯರೇ. ಯಾಕಂದರೆ ಆತನ ಒಬ್ಬನು ಇರುವುದರಿಂದ
ಲೋಕವೆಲ್ಲ ನಾಶನದಿಂದ ರಕ್ಷಣೆ ಬರ್ಲಿಕ್ಕೆ ಸಾಧ್ಯದ ಪ್ರಿಯರೇ. ಆತನಿರುವುದರಿಂದ ನಿನಗೆ ಮೇಲದ, ಆತನಿರುವುದರಿಂದ ನಿನ್ನ ಒಳಗೆ ಅದ್ಭುತ ಅದ, ಆತನಿರುವುದರಿಂದ ನಿನಗೆ ಬಿಡುಗಡೆ ಅದ, ಆತನಿರುವುದರಿಂದ ನಿನಗೆ ಆಶೀರ್ವಾದದ ಪ್ರಿಯರೇ. ಆತನಿಲ್ಲದೆ ಕ್ಷಣ ಮಾತ್ರ ನೀವು ಬದುಕಲಿಕ್ಕೆ ಚಾನ್ಸ್ ಇಲ್ಲ. ಆತನಿಲ್ಲದಿದ್ದರೆ ನೀ ಎಷ್ಟು ಮಟ್ಟಿಗೆ ಏನಾಗುತ್ತಿದೋ ಗೊತ್ತಿದ್ದಿಲ್ಲ. ಆದರೆ ದೇವರು ಇರುವುದರಿಂದ ನಾವು ಬದುಕ್ತಾ ಇದ್ದೇವೆ ಪ್ರಿಯರೇ. ಅದಕ್ಕೆ ಅಪೊಸ್ತಲನಾದ ಪೌಲು 3 ಸರ್ತಿ ಪ್ರಾರ್ಥನೆ ಮಾಡಿದಾಗ, ಪೌಲನೇ ನನ್ನ ಕೃಪೆ ನಿನಗೆ ಸಾಕಪ್ಪ ಅಂಥೇಳಿ ಸ್ಪಷ್ಟವಾಗಿ ಹೇಳೋಣ ಪ್ರಿಯರೇ ಆತನು. ಅದಕ್ಕೆ ಪೌಲನು ನನ್ನ ಕೃಪೆ ಸಾಕು ಎಂಬುದಾಗಿ ದೇವರು ಹೇಳೋಣ ಪ್ರಿಯರೇ. ಅದನ್ನು ದೇವ್ರಿಗೆ ಕೇಳ್ತೇವೆ, ದೇವರ ಕೃಪೆ ನಮ್ಮ ಮೇಲೆ ಇನ್ನೂ ಇರುವುದಾದರೆ ಉತ್ತಮದ, ಇನ್ನೂ ಇರುವುದರೆ ಅದ್ಭುತದ ಪ್ರಿಯರೇ. ದೇವರೇ, ನಿನ್ನ ಮಕ್ಕಳಪ್ಪ ಈ ದಿನ ಯಾವ ಸಮಸ್ಯೆ ತೆಗೆದುಕೊಂಡು ಬಂದು, ಅಯ್ಯ ದೇವಾ ನನ್ನ ಬಿಡುಗಡೆ ಮಾಡಪ್ಪ, ಅಯ್ಯ ದೇವಾ ನನ್ನನ್ನು ರಕ್ಷಿಸು ಅಂತಕ್ಕಂಥ ಪ್ರತಿಯೊಂದು ಮಕ್ಕಳನ್ನು ದೇವರೇ ನೀನು ರಕ್ಷಿಸಪ್ಪ ಕೊಟ್ಟು ಈ ಪ್ರಾರ್ಥನೆಯಲ್ಲಿ ಪಾಲ್ಭಾಗಿರ್ರಿ. ದೇವ್ರ ವಾಕ್ಯ ಹೇಳ್ತದೆ ಸ್ಪಷ್ಟವಾಗಿ, ಎಲ್ಲಿ ಇಬ್ಬರು ಮೂಗರನ್ನ ನಾಮದಲ್ಲಿ ಧ್ಯಾನ ಇರುತ್ತಾರೋ ಅವ್ರ ಮಧ್ಯದಲ್ಲಿ ನಾನೇ ಇದ್ದಿದೆ ಎಂಬುದಾಗಿ. ನಿಜಕ್ಕೂ ದೇವರ ನಿನ್ನ ಒಂದು ಅದ್ಭುತ ಹಸ್ತ ನಿಮ್ಮ ಮಕ್ಕಳ ಮೇಲೆ ಇಟ್ಟಿದಪ್ಪ. ನಿಮಗೆ ಸ್ತೋತ್ರ ಸಲ್ಲಿಸ್ತೇವಪ್ಪ. ಯಾರ್ಯಾರು ಯಾವ ಕಷ್ಟಗಳಿಂದ, ಭಾರಗಳಿಂದ, ಸಮಸ್ಯೆಗಳಿಂದ, ಸಂಕಟಗಳಿಂದ ದೇವ ನಿನ್ನ ಮಕ್ಕಳು ನಿನ್ನ ಆಲಯದಲ್ಲಿ ಬಂದು ದೇವಾ ಎಂಬುದಾಗಿ ಪ್ರಾರ್ಥಿಸ್ತಕ್ಕಂಥರಾಗಿದ್ದರು, ಅವ್ರ ಜೀವಿತದಲ್ಲಿ ದೊಡ್ಡ ದೊಡ್ಡ ಅದ್ಭುತ ಮಾಡೋ ಕರ್ತಾನೆ. ಈ ದಿನ ಕಾಣದೆ ಅನೇಕ ಜನರು ದೇವರೇ ಮರಣಕ್ಕೆ ತುತ್ತಾಗಿದ್ದಾರಪ್ಪ. ಈ ದಿನ ಅನೇಕ ಒಂದು ಜನರು ನೋಡ್ತೇವಪ್ಪ, ಅವ್ರದ್ದೇ ಒಂದು ಕೆಲಸ ಎಂಬುದಾಗಿ, ಅವ್ರದ್ದೇ ಒಂದು ಕಾರ್ಯಗಳೆಂಬುದಾಗಿ ಇಂಥ ಒಂದು ಸ್ಥಿತಿಯಲ್ಲಿ ಅನೇಕ ಜನ ಬಿದ್ದೋಗಿರಪ್ಪ ಕರ್ತಾನೆ. ನೀನಾದರೆ ಎಸಯ್ಯ ನಮ್ಮನ್ನು ಸ್ತುತಿಸುವ ಹಾಗೆ, ನಮ್ಮನ್ನು ಕೊಂಡಾಡುವ ಹಾಗೆ, ನಮ್ಮನ್ನು ಆರಾಧಿಸುವ ಹಾಗೆ ನೀ ನಮ್ಮನ್ನು ಅವಕಾಶ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವಪ್ಪ ಕರ್ತಾನೆ. ಒಂದ್ಸತಿ ಚಪ್ಪಳಿ ತಡ್ತಾ ನಾವು ದೇವರಿಗೆ ಸ್ವಾಗತಿಸ್ತಾರೆ. ದೇವ ನನ್ನ ಹೃದಯದವಳಪ್ಪ, ನೀನಿಲ್ಲದೆ ನಾನು ಕಳೆದೋಗಿದ್ದ ದೇವ, ನೀನಿಲ್ಲದೆ ನನ್ನ ಜೀವನನೇ ಸರ್ವನಾಶವಾಗಿತ್ತಪ್ಪ. ನನ್ನ ಒಳಗೆ ಬಾ ಎಂಬುದಾಗಿ ದೇವ, ನನ್ನ ಒಳಗೆ ಬಂದು ನನ್ನ ರಕ್ಷಿಸು ಎಂಬುದಾಗಿ, ನನ್ನ ಬಲಪಡಿಸು ಎಂಬುದಾಗಿ ಎಲ್ಲರೂ ದೇವರಿಗೆ ಸ್ತೋತ್ರ ಮಾಡುತ್ತಾ ಚಪ್ಪಳಿ ತಟ್ಟು ಯೇಸುವಿನ ನಾಮದಲ್ಲಿ. ಯಾಕಂದರೆ ನೀನು ಕಳೆದೋದಾಗ ನಿನ್ನನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಪ್ರಯತ್ನ. ನೀನು ಯಾವ ವಿಷಯವಾಗಿ ಕಳೆದಾಗಿದ್ದು ಗೊತ್ತಿಲ್ಲ, ಮತ್ತಾದರೂ ಕೂಡ ನನ್ನ ದೇವರು ನಿನ್ನನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಪ್ರಯತ್ನ. ಥ್ಯಾಂಕ್ ಯು ಜೀಸಸ್. ಯೇಸುವಿನ ನಾಮದಲ್ಲಿ ಕಡಿಮೆ ಆಗಲದ ರೋಗನ ಈಗ ಬಿಡುಗಡೆ, ಕಡಿಮೆ ಆಗಲಂತ ಒಂದು ಮಂತ್ರದ ಶಕ್ತಿನ ಈಗ ನಜರತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬಿಟ್ಟು ಹೋಗ್ಲದು, ಬಿಟ್ಟು ಹೋಗ. ಸೈತಾನ್ ಕಾಟ ಮಂತ್ರದ ಶಕ್ತಿ ಬಂಧಿಸಲ್ಪಟ್ಟಂತ ರೋಗ ವ್ಯಾಧಿನ ಈಗ ನಜರತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮುರಿಯಲ್ಪಡ್ಲಿಕ್ಕೆ ಯೇಸುವಿನ ನಾಮದಲ್ಲಿ ಪ್ರತಿಯೊಂದು ಮನೆಯಿಂದ, ಪ್ರತಿಯೊಂದು ಕುಟುಂಬದಿಂದ ಬಿಟ್ಟು ಹೋಗ್ಬೇಕಪ್ಪ, ಪ್ರತಿಯೊಂದು ಶರೀರದಿಂದ ಬಿಟ್ಟು ಹೋಗ್ಬೇಕಪ್ಪ. ಅದು ಶಿಖರ ಬರ 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 ಶಂದರ ಬರ 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 ದಿಕ್ಕಲರ ಬರ ಬರ ಬರ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಹೋಲಿ ದೇವ, ನೀನು ಅದ್ಭುತ ಮಾಡಿದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಪ್ರತಿಯೊಂದು ಕುಟುಂಬದಲ್ಲಿ ಸೂಚಕ ಕಾರ್ಯ ನೀನು ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವಪ್ಪ. ದೇವ, ಒಂದು ಸರ್ತಿ ನಿನ್ನ ಮಕ್ಕಳಿಗೆ ಜ್ಞಾಪಕ ಮಾಡಪ್ಪ. ನಿನ್ನ ಮಕ್ಕಳಿನ ಆಲಯದಲ್ಲಿ ಪ್ರಾರ್ಥಿಸುವಾಗ, ಸ್ತುತಿಸುವಾಗ, ನಿನ್ನ ಕೊಂಡಾಡುವಾಗ ಏನೇನು ಈ ಸನ್ನಿಧಿಯಲ್ಲಿ ದೇವರೇ ಹೇಳಿದರೋ, ಪ್ರಾರ್ಥನೆ ಮಾಡಿದರೋ ಕರ್ತನೆ, ಅವೆಲ್ಲವುಗಳಿಂದ ನಿನ್ನ ಮಕ್ಕಳನ್ನು ಬಿಡುಗಡೆ ಕೊಟ್ಟು, ನೀನು ತಾನೇ ಆರೋಗ್ಯ ದಯಪಡಿಸಿಕೊಟ್ಟು, ನಿನ್ನ ಒಂದು ಕೃಪೆ, ಕಟಾಕ್ಷ, ಅನುಗ್ರಹದಲ್ಲಿ ತುಂಬಿಸಿ, ನಿನ್ನ ಮಹಿಮೆ ಕಾಣುವಾಗ, ಅನುಭವಿಸುವಾಗ ನೀನು ಸಹಕರಿಸ್ತೇವೆ ಅಂತ ನಾವು ಪ್ರಾರ್ಥಿಸ್ತೇವಪ್ಪ. ನಿನ್ನ ಮಕ್ಕಳ ಜೀವಿತದಲ್ಲಿ ದೇವರ ಅದ್ಭುತ ಮಾಡು. ಮತ್ತು ಈ ಆಲಯದಲ್ಲಿ ದೇವರೇ ನೀನು ಅದ್ಭುತ ಮಾಡು ಕರ್ತನೆ. ಆಲಯ ರೆಡಿ ಮಾಡಿ 2 ವರ್ಷ ಕರ್ತನೆ, 3ನೇ ವರ್ಷದಲ್ಲಿ ರಚಿತರಾಗಿದ್ದೇವೆ ಕರ್ತನೆ. ನಮ್ಮನ್ನು ಸಿದ್ಧಪಡಿಸಿದೆ. ಪ್ರತಿ ವರ್ಷದಲ್ಲಿ ದೇವರೇ ಅನೇಕ ಜನರಿಗೆ ರಕ್ಷಣೆ ಕೊಡುತ್ತಾ, ಅನೇಕ ಜನರಿಗೆ ಮಾರ್ಪಡಿಸ್ತಾ ಇದೆಯಪ್ಪ. ನಿನಗೆ ಸ್ತೋತ್ರ ಸಲ್ಲಿಸ್ತಾ ಕರ್ತನೆ. ಈ ವರ್ಷದಲ್ಲಿ ನಮ್ಮೊಂದು ಗುರಿ ಆಸೆ ಕರ್ತನೆ, ಅನೇಕ ಜನ ರಕ್ಷಣೆ ಕೊಡಬೇಕಪ್ಪ, ಅನೇಕ ಜನರಿಗೆ ಅವ್ರ ಜೀವಿತ ಕಟ್ಟಬೇಕಪ್ಪ. ಕುಡುಕುತನದಿಂದ, ಮೋಸಗಳಿಂದ, ವ್ಯಭಿಚಾರಗಳಿಂದ, ಕಳ್ಳತನ, ಆಕರ್ತನಗಳಿಂದ ದುರಂಕರವಾಗಿ ತುಂಬಿರ್ತಕ್ಕಂಥವ್ರಿಗೆ, ಸಭೆಗಳು ಹೊಡಿತಕ್ಕಂಥವ್ರಿಗೆ, ಸೇವೆಗೆ ವಿರುದ್ಧವಾಗಿರ್ತಕ್ಕಂಥವ್ರಿಗೆ, ಅನೇಕ ಒಂದು ಸಭಾಪಾಲಕರುಗಳಿಗೆ, ಸೇವಕರುಗಳಿಗೆ ಮಾರ್ಪಡೋದಕ್ಕಾಗಿ, ರಕ್ಷಣೆ ಮರದ ತರುವುದಕ್ಕಾಗಿ ದೇವರೇ ನಾವು ಪ್ರಯತ್ನ ಪಡ್ತಿದ್ದೇವೆ ಕರ್ತನೆ. ನಮ್ಮನ್ನು ಸಹಾಯ ಮಾಡೋ ಕರ್ತನೆ.
ದೇವ ನಿನ್ನ ಮಹಿಮೆ ಆಗೋ ರೀತಿಯಲ್ಲಿ ಕರ್ತ. ಕೆಲವೊಬ್ಬರು ವಾಕ್ಯಕ್ಕೆ ವಿರುದ್ಧವಾಗಿ ನಿಂತಾರಪ್ಪ ಕರ್ತಾನೆ. ವಿರುದ್ಧವಾಗಿ ಯಾರು ವಾಕ್ಯಕ್ಕೆ ನಿಲ್ಲಕ್ಕೆ ಅವಕಾಶ ಇಲ್ಲ ಕರ್ತಾನೆ. ವಾಕ್ಯಕ್ಕೆಲ್ಲರೂ ಅಧೀನವಾಗಿ ಮಾರ್ಪಡುವಾಗ, ಯಾಕಂದ್ರೆ ನಿನ್ನ ವಾಕ್ಯದಲ್ಲಿ ಜೀವದಪ್ಪ ಕರ್ತಾನೆ. ನಿನ್ನ ವಾಕ್ಯದಲ್ಲಿ ಶಕ್ತಿಯದ ಕರ್ತಾನೆ. ಪ್ರತಿಯೊಬ್ಬರಪ್ಪ ಕರ್ತಾನೆ. ನಿನ್ನ ವಾಕ್ಯವನ್ನು ಕೇಳಿ ಮಾರ್ಪಡುವಾಗ ನಮ್ಮನ್ನು ಸಹಕರಿಸಿ. ನೀನು ನಿನ್ನ ಒಳಗಿರೋದ್ರೆ ಅದ್ಭುತದಪ್ಪ. ನಿನ್ನ ಒಳಗಿರುವುದರೆ ಸೂಚಕ ಕಾಲದ ಕರ್ತ. ನಿನ್ನ ಒಳಗಿರುವುದರೆ ನಾವು ಬೆಳಕಿನಂತೆ ನಡೀಲಿಕ್ಕೆ ಅವಕಾಶದ ಕರ್ತಾನೆ. ಅದಕ್ಕಾಗಿ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಮಕ್ಕಳ ಪ್ರಾರ್ಥನೆ ಕೇಳಿದಿ ಅಯ್ಯ, ನಿನಗೆ ಸ್ತೋತ್ರ. ನಿನ್ನ ಮಕ್ಕಳ ಪ್ರಾರ್ಥನೆಯಿಂದ ಅವ್ರಿಗೆ ನೀ ಬಲಪಡಿಸಿದ ರಕ್ಷಿಸಿ ನಿನಗೆ ಸ್ತೋತ್ರ. ಎಲ್ಲ ಥರದ ಕಾಯಿಲೆಗಳಿಂದ, ರೋಗ ವ್ಯಾಧಿಗಳಿಂದ, ಬೇನೆಗಳಿಂದ ಸ್ವಚ್ಛತೆ ಮಾಡಿ ಸ್ತೋತ್ರ. ಮತ್ತು ಈ ಸಭೆದೊಂದು 2ನೇ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ನಮ್ಮನ್ನು ಪಾಲ್ಭಾಗಿರುವಾಗ ನೀವು ಸಹಾಯ ಮಾಡಿದ್ದಿ. ಈ ಕಾರ್ಯ ಮಾಡಿದಾಗ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತಾನೆ. ಈ ದಿನ ಈಗೋ ನಿನ್ನ ವಾಕ್ಯದ ಕಡೆ ಹೋಗ್ತೇವಪ್ಪ ಕರ್ತಾನೆ. ವಾಕ್ಯದಲ್ಲಿ ಬಲ, ಶಕ್ತಿ, ಸಾಮರ್ಥ್ಯವ್ರಿ ಹೇಳ್ತಕ್ಕಂಥ ನಾನು ಬಲಹೀನ ಮತ್ತು ಜ್ಞಾನಗಿದ್ದ ಕರ್ತಾನೆ. ನಿಮ್ಮ ವಾಕ್ಯದ ಬಲದಿಂದ, ಶಕ್ತಿಯಿಂದ, ಕೃಪೆ, ಜ್ಞಾನ, ಅನುಗ್ರಹ ತುಂಬಿಸ್ತೇವಪ್ಪ. ಎಸೆಯ ವಾಕ್ಯವಾಗಿ ನಿನ್ನ ಮೊದಲು ಮಾತಾಡಿ, ನನ್ನ ಬಾಯಿ ತುಟಿ ನಾಲಿಗೆ ಹಿಡಿದು ಅನೇಕ ಜನ ಮಾತಾಡಿ. ಪವಿತ್ರಾತ್ಮ ನೀವು ನನ್ನ ಒಳಗಿದ್ದು ಹೇಳ್ತಕ್ಕಂಥ ಒಂದೊಂದು ಶಬ್ದ ಜನರೊಳಗೆ ಬೇರೂರುವಾಗಿ ಸಹಾಯ ಮಾಡೋ ಕೇಳ್ತಕ್ಕಂತಾನೆ. ಈ ಅದ್ಭುತ ಮಾಡಿದ ನಮಗೆ ಸ್ತೋತ್ರ. ನಜರತ್ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ನಮ್ಮ ರಕ್ಷಕ. ಆಮೇನ್, ಆಮೇನ್, ಆಮೇನ್. ಬೈಬಲ್ ತಂದವ್ರು ನೀವು ಬೈಬಲ್ ತೆಗ್ರಿ. ಕೀರ್ತನೆಗಳು 92ನೇ ಅಧ್ಯಾಯ 13ನೇ ವಚನ. ಯೆಹೋವನ ಆಲಯದಲ್ಲಿ ಸಸಿಗಳಂತೆ ನೆಡಲ್ಪಟ್ಟವರು ನಮ್ಮ ದೇವರ ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುವವರು. ಯಾರು ದೇವರ ಆಲಯದಲ್ಲಿ ಸಸಿಗಳಂತೆ ನೆಡಲ್ಪಟ್ಟವರು ಅವ್ರು ಮಾತ್ರ ಬೆಳಿತಾರಂತ ಪ್ರಿಯರೇ. ಇವತ್ತು ಅನೇಕ ಜನ ನೋಡ್ತೇವೆ ನಾವು, ಜನ ಬೆಳಿಲತ್ತಿಲ್ಲ. ಯಾಕೆ ಬೆಳಿಲತ್ತಿಲ್ಲ? ದೇವರ ಆಲಯದಲ್ಲಿ ಸಸಿಗಳಂತೆ ಅವರು ನೆಡಲ್ಪಡ್ಲತ್ತಿಲ್ಲ ಪ್ರಿಯರೇ. ಇವತ್ತು ಅನೇಕ ಜನರ ಲೋಕದಲ್ಲಿ ನೋಡ್ತೇವೆ ನಾವು, ದೇವರ ಆಲಯ ಅಂದರೆ ಕೆಲವೊಬ್ಬರಿಗೆ ತಿರಸ್ಕಾರ. ದೇವರ ಆಲಯ ಅಂದರೆ ಕೆಲವೊಬ್ಬರಿಗೆ ತಿರಸ್ಕಾರ. ದೇವರ ಆಲಯ ಅಂದರೆ ಕೆಲವೊಬ್ಬರಿಗೆ ಹೀನವಾಗಿ ಮಾತಾಡ್ತಾರ. ದೇವರ ಆಲಯ ಅಂದರೆ ಕೆಲವೊಂದು ವಿಷಯವಾಗಿ ಸಮಸ್ಯೆಗಳು, ಕಾರ್ಯಗಳು ತರ್ತಕ್ಕಂಥರಾಗಿರ್ತಾರೆ. ಆದರೆ ನೀವು ಅಭಿವೃದ್ಧಿ ಯಾಕೆ ಹೊಂದಲತ್ತಿಲ್ಲ ಎಂಬುದಾಗಿ ಒಂದು ಸರ್ತಿ ನಿಮ್ಮ ಜೀವಿತಾಗ ನೀವು ಕ್ವಶನ್ ಹಾಕಿ ನೋಡಬೇಕು. ನೀವು ಯಾಕೆ ಉನ್ನತ ಸ್ಥಾನಕ್ಕೆ ಬರಲತ್ತಿಲ್ಲ? ಯಾಕೆ ನೀವು ಅಭಿವೃದ್ಧಿ ಹೊಂದಲತ್ತಿಲ್ಲ? ಯಾಕೆ ನಿಮ್ಮ ವ್ಯಾಪಾರ ಬಿಸ್ನೆಸ್ ಅಭಿವೃದ್ಧಿ ಆಗ್ಲತ್ತಿಲ್ಲ? ಯಾಕೆ ನಿಮ್ಮ ಕೈ ಕೆಲಸ ನಿಮ್ಗೆ ಅಭಿವೃದ್ಧಿ ಆಗ್ಲತ್ತಿಲ್ಲ? ಯಾಕೆ ನಿಮ್ಮ ಮನೆಯಲ್ಲಿ ಅನ್ನಪಾನ ಮೇಲೆ ಬರ್ಕತ್ತಿಲ್ಲ? ಯಾಕೆ ನಿಮ್ಮ ಕುಟುಂಬದಲ್ಲಿ ಸಮೃದ್ಧಿ ಇಲ್ಲ? ಯಾಕೆ ನಿಮ್ಮ ಸಂಪತ್ತಿನಲ್ಲಿ ಸ್ಥಿರವಾಗಿ ನಿಲ್ತಕ್ಕಂಥದ್ದಾಗಿಲ್ಲ? ಯಾಕೆ ನೀವು ಕಳಿಸಿರ್ತಕ್ಕಂಥ ದುಡ್ಡೆಲ್ಲ ನೀರು ಪಾಲ್, ಬಜಾರ್ ಪಾಲ್, ರೋಡಿಗೆ ಬರ್ತಕ್ಕಂಥ ಪರಿಸ್ಥಿತಿಗಳು ಯಾಕಾಗಲತ್ತ ಗೊತ್ತದನ? ಇದೇ ಒಂದು ಕಾರಣ. ನೀನು ನೆಡಲ್ಪಟ್ಟವಳಾಗಿದ್ದೆ ಅಂದ್ರೆ ನಿನ್ನ ಒಳಗ ಒಂದು ಬೀಜ ಬೀಳ್ತದ. ಆ ಬೀಜನೇ ಬೇರೂರಿಕೊಂಡು ನಿನ್ನನ್ನು ಉನ್ನತ ಸ್ಥಾನಕ್ಕೆ ಬೆಳೆಸೋದು ಪ್ರೇರಣೆ. ಅದು ನೆಡಲ್ಪಟ್ಟವರಾಗಿರ್ಬೇಕು ನೀವು. ಇದು ವಿಷಯ ಒಂದು ಮಾತಾಡ್ತೀನಿ ನಿಮ್ಗೆ. ಆಲದ ಗಿಡ ನೋಡಿರಿ, ಎಷ್ಟು ಜನ ನೋಡಿರಿ? ಆಲದ ಗಿಡ ನೋಡಿದವ್ರು ಕೈ ತೋರಿಸ್ರಿ. ಅದು ಹೆಂಗೆ ಬೆಳಿತಿದ್ರಿ ಗಿಡ? ದೊಡ್ಡ ಬೆಳೀತದೆ. ಈ ಕಡೆ ಭೀ ಹೋಯ್ತದ, ಅದು ಹಿಂಗೆ ಭೀ ಹೋಯ್ತದ, ಕೆಳಗೆ ಭೀ ಬರ್ತದ. ಕೆಳಗೆ ಬುಡ ಹಿಡ್ಕೊಂಡೇ ಆ ಗಿಡ ಮೇಲಕ್ಕೆ ಇರ್ತಕ್ಕಂಥದ್ದಾಗಿರ್ತದೆ ಪ್ರೇರೆ. ಭಾಳಷ್ಟು ದೊಡ್ಡ ಅಡ್ಡಲ್ಕಾಗಿ ಅಗಲವಾಗಿ ಗಿಡ ಬೆಳೀತಕ್ಕಂಥದ್ದಾಗಿರ್ತದೆ. ಯಾಕೆ ಬೆಳೀತಾ ಗೊತ್ತದನ? ಅದು ಬೆಳೀತಾ ಸಮಯದಲ್ಲಿ ಅದು ಹಿಂಗೆ ಹೋಗ್ಲತ್ತರು ಕೂಡ ಈ ಪಂಟಿಗೆ ಇರ್ತಕ್ಕಂಥ ಕೆಳಗೆ ಬೇರುಗಳು ಏನು ಮಾಡ್ತಾವ? ಕೆಳಗೆ ಬೀಳ್ತಾವ ಪ್ರೇರೆ. ಈ ಎಷ್ಟೇ ಉದ್ದಕ್ಕೂ ಈ ಥರವಾಗಿ ಗಿಡ ಹೋಗ್ಲದು, ಈ ಸೈಡ್ ಹೋಗ್ಲಿ, ಯಾವ ಸೈಡ್ ಆದರೂ ಕೂಡ ಅದ್ರ ಕೆಳಗ ಬೇರುಗಳು ಬೀಳ್ತಕ್ಕಂಥವು ಇರ್ತಾವ. ಆ ಬೇರು ಕೆಳಗೆ ಊರುವಾಗ ಆ ಗಿಡಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಲ ಬರ್ತದ. ಆ ಗಿಡ ಆವಾಗ ಅದು ಅದ್ಭುತವಾಗಿ ಬೆಳೀತಕ್ಕಂಥಾಗಿರ್ತವೆ ಪ್ರೇರೆ. ನೋಡಿ ಎಷ್ಟು ದೊಡ್ಡವಾಗಿ, ಎಲ್ಲಕ್ಕಿಂತ ಅಗಲವಾಗಿ, ದಪ್ಪವಾಗಿ ಬೆಳೀತಕ್ಕಂಥ ಗಿಡ ಅಂದರೆ ಆಲದ ಗಿಡದೇ ಪ್ರೇರೆ. ಅದನ್ನು ಯಾಕೆ ಮಾತಾಡ್ತಂದ್ರೆ, ಇವತ್ತು ನೀನು ಅಭಿವೃದ್ಧಿ ಹೊಂದಲ ಕಾರಣ ಒಂದಿದೆ. ದೇವರ ಆಲಯದಲ್ಲಿ ಯಾವ ಮನುಷ್ಯ ಬೇರೂರಿಕೊಂಡು ಇರುತ್ತಾನೋ ಆ ಮನುಷ್ಯನ ಗಿಡ ಬೆಳೀತದ. ಒಂದಿನ ಆ ಮನುಷ್ಯ ಅಭಿವೃದ್ಧಿ ಹೊಂತಾನ. ಆ ಮನುಷ್ಯನ ಉನ್ನತ ಸ್ಥಾನಕ್ಕೆ ಬಂದೇ ಬರ್ತಾನೆ ಪ್ರಿಯರೇ. ಇವತ್ತು ನೀವು ಉನ್ನತ ಸ್ಥಾನಕ್ಕೆ ಬರಲ ಕಾರಣ ಏನು ಗೊತ್ತದನ? ಇದೇ ಸಾಲ ಮಾಡ್ತೀರಿ, ಸಾಲ ತೀರೋಗಲತ್ತಿಲ್ಲ. ಒಂದು ಸಾಲ, ಒಂದು ವಿಷಯ ಒಂದು ಸಾಲ. ಕೆಲವರು ಅಂತಾರ. ಇವತ್ತಿನ ಯೌವನಸ್ಥರಿಗೆ ವಾಕ್ಯಗಳು ಯಾಕೆ ಮೆಚ್ಚಲತ್ತಿಲ್ಲ? ಇವತ್ತಿನ ಯೌವನಸ್ಥರಿಗೆ ಯಾಕೆ ಸಂದೇಶ ಕರೆಕ್ಟಾಗಿ ಅವ್ರಿಗೆ ತಲೆ ಕೊಡ್ಲತ್ತಿಲ್ಲ ಅಂದರೆ ಚಂಚಳ ಮಂಚಳತಕ್ಕ ಅವ್ರ ಮನಸ್ಸು ಗಲಿಬಿಲಿಕರಣ ಆಗಿದ್ದನ ಕಾರಣ. ಕೆಲವರು ಆಲಯದಲ್ಲಿ ಫೋನಿನಾಗ ಸ್ಪೋಟ್ ಆಡ್ತಾರಂತ ಪ್ರೇರೆ. ಕೆಲವು ಜಗಲಿ ವಿಡಿಯೋಗಳು ನೋಡಿದಾಗ ಭಾಳಷ್ಟು ಒಂದು ಗಂಭೀರವಾದ ಪರಿಸ್ಥಿತಿಗಳು. ಅದು ಗೇಮ್ಸ್ ಉಂಟವಲ್ಲ ಮೊಬೈಲ್ದಾಗ, ಆಲಯ ಕುಂತು ಗೇಮ್ಸ್ ಆಡ್ತಕ್ಕಂಥ ಜನ. ಯಾಕಂದರೆ ಅದಕ್ಕೆ ಬಾನಿಸವಾಗಿರೋರು.
ಅದಕ್ಕೆ ಬಾನಿಸತ್ವವಾಗಿ ಕಟ್ಟಲ್ಪಟ್ಟವರ. ಕೆಲವರು ಜೂವಾಡ್ತಕ್ಕಂಥವ್ರು ಅದಕ್ಕೆ ಬಾನಿಸವಾಗಿ ಕಟ್ಟಲ್ಪಟ್ಟವರ. ಕೆಲವರು ಅಂತಾರ ಕೆಲವರು ಕ್ರಿಕೆಟ್ ಮೆಚ್ಚಿನವರ ಅವರು ಅಂತಾರ. ಇವತ್ತು ನೀವು ಒಬ್ರದ್ದು ಯಾಕೆ ಹೊಂದಲತ್ತಿಲ್ಲ? ನಿಮ್ಮ ಕೈ ಕೆಲಸ ಯಾಕೆ ಉನ್ನತ ಸ್ಥಾನಕ್ಕೆ ಬರಲತ್ತಿಲ್ಲ? ಇವತ್ತು ನಿಮ್ಮ ಮನ್ಯಾಗ ಶಾಂತಿ ಸಮಾಧಾನ ಯಾಕಿಲ್ಲ? ನೀವು ಸಂಪಾದನೆ ಮಾಡಿದ್ರೆ ಮನೆಯಲ್ಲಿ ಅನ್ನಪನ ಮೇಲೆ ಬರ್ಕತ್ ಯಾಕಿಲ್ಲ ಗೊತ್ತದನ? ನೀನು ಕರೆಕ್ಟಾಗಿ ನೀನು ನಡೆಯಲ್ಪಟ್ಟಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವೊಬ್ಬರು ಅಂತಾರ, ಯಾರು ಬೆಳೆಸ್ಬೇಕು? ನೀವು ಸಭೆಗೆ ಬೆಳೆಸ್ಬೇಕಾ ಅಥವಾ ನಿಮಗೆ ನಾವು ಬೆಳೆಸ್ಬೇಕಾ? ನೀವು ಸಭೆಗೆ ಸಹಾಯ ಮಾಡಬೇಕಾ, ಸೇವಕರು ನಿಮಗೆ ಸಹಾಯ ಮಾಡಬೇಕಾ? ಯಾರು ಮಾಡಬೇಕು? ನೀವೇ ಮಾಡಬೇಕು. ಸಭೆಗೆ ಸಹಾಯ, ಸೇವಕರಿಗೆ ಸಹಾಯ ನೀವೇ ಮಾಡಬೇಕು. ಸೇವಕರು ನಿಮಗೆ ಪ್ರಾರ್ಥನೆ ವಿಷಯದಲ್ಲಿ ಪ್ರತಿದಿನ ನಡೆಸ್ತಕ್ಕಂಥರಾಗಿರ್ತಾರೆ. ಪ್ರಾರ್ಥನೆ ವಿಷಯವಾಗಿ ನಿಮ್ಗೇನರ ನಿಮ್ಮ ಜೀವಿತಕ್ಕೆ ಏನರ ಹಾನಿ ಆಸ್ಪದ ಸಮಸ್ಯೆ ಅದರ, ಸೇವಕರು ನಿದ್ದೆ ಬರಲ್ಲ, ಬೆಳಗನ ಪ್ರಾರ್ಥನೆ ಮಾಡ್ತಾರೆ. ಅಯ್ಯೋ ದೇವ್ರೆ ಅವ್ರಿಗೆ ರಕ್ಷಿಸಿ, ಅಯ್ಯೋ ದೇವ್ರಿಗೆ ರಕ್ಷಿಸಿ. 4 ಜನರಿಗೆ ಫೋನ್ ಮಾಡಿ ಹೇಳ್ತಾರೆ, ನಮ್ಮ ಸಭೆಕರಿಗೆ ಪ್ರಾಬ್ಲಮ್ ಅದ, ಅವ್ರ ವಿಷಯ ಪ್ರಾರ್ಥನೆ ಮಾಡಿ ಅಂತೇಳಿ 4 ಜನ ರಿಕ್ವೆಸ್ಟ್ ಹಚ್ತಾರೆ. ಹೊರತು ಸೇವಕರು ನಿಮ್ಗೆ ಎಂದೂ ಹಾಳು ಮಾಡಲ್ಲ ಪ್ರಿಯರೇ. ಇದನ್ನು ಮಾತ್ರ ಜಾಗ್ರತೆ ಕಾಪಾಡ್ಕೊಂಡಿಕ್ಕೋರಿ. ಮತ್ತೊಬ್ಬರು ಅಂತಾರ, ನಮಗೆ ಸೇವಕರು ಏನು ಸಹಾಯನೇ ಮಾಡಿಲ್ಲ. ಏನು ಸಹಾಯ ಮಾಡ್ತಾರೆ ಸೇವಕರು ನಿಮಗೆ? ಏನು ರೊಕ್ಕ ರೂಪಾಯಿ ಕೊಡಬೇಕಾ? ಏನು ನಿಮ್ಮ ಮಕ್ಕಳು ಮದುವೆಗಳು ಮಾಡಬೇಕಾ? ಅಥವಾ ನಿಮ್ಗೆ ಏನಾರ ಮನೆ ಕಟ್ಕೊಡ್ಬೇಕಾ? ಅಥವಾ ನೀವು ಯಾವ್ದಾರು ಒಂದು ವ್ಯಾಪಾರ ಬಿಸ್ನೆಸ್ ಹಾಕ್ಕೊಡ್ಬೇಕಾ? ಅಥವಾ ನಿಮ್ಗೆ ಏನಾರ ವ್ಯಾಪಾರದಲ್ಲಿ ಅನಿಸ್ಬೇಕಾ? ಯಾರು ಮಾಡಬೇಕು? ಸೇವಕರು ಮಾಡ್ತಕ್ಕಂಥ ಒಂದು ಬಿಸ್ನೆಸ್ ಅದೇನೆಂದರೆ, ಕಳೆದೋಗಿರ್ತಕ್ಕಂಥ ಪ್ರತಿಯೊಂದು ಮನುಷ್ಯನಿಗೆ ಹುಡುಕಿ ರಕ್ಷಿಸ್ತಕ್ಕಂಥದ್ದೇ ಒಂದು ಸೇವಕರ ಬಿಸ್ನೆಸ್ ಅದ. ಇದಕ್ಕೆ ಬಿಟ್ಟು ಯಾವುದು ಬಿಸ್ನೆಸ್ ಇಲ್ಲ. ಸ್ವಾಮಿ 5 ರೊಟ್ಟಿ 2 ಮೀನು ಎಷ್ಟು ಜನಕ್ಕೆ ಬಡಿಸೇನ? ಬಡಿಸೇನ ಅಥವಾ ಇಲ್ಲ? ಮೀನು ಹಿಡಿ ಅಂತ ಹೇಳೇನ. ಯಾಕಂದನ ಪೇತ್ರನು ಸ್ವಾಮಿ ಮನೆಯಲ್ಲಿ ಕುಂತಿರ್ತಾನ. ಪೇತ್ರನು ಹೊರಗೆ ಬಂದಾಗ ತೆರೆಗೆ ಕೇಳ್ತಕ್ಕಂತಂದ್ರೆ ಇದೇನಂತಾರ, ಚರ್ಚಿಗೆ ಆಲಯಕ್ಕೆ ಬೇಕಾದ ಪಟ್ಟಿ ಕೇಳಕ್ಕೆ ಬರ್ತಾನೆ ಒಬ್ಬ ಮನುಷ್ಯ. ಪಟ್ಟಿ ಕೇಳಕ್ಕೆ ಬಂದಾಗ ನಿನ್ನ ಸ್ವಾಮಿ ಕೊಡಲಿಲ್ಲ ಅಂತ ಕೇಳ್ತಾನೆ. ನಿನ್ನ ಸ್ವಾಮಿ ಕೊಡಲ್ಲ ಅಂದ್ರೆ ಯಾಕೆ ಕೊಡಲ್ಲ? ಕೊಡ್ತಾನೆ ಅಂತೇಳಿ ಒಳಗೆ ಬಂದು ಪೇತ್ರನ ಸ್ವಾಮಿ ಮತ್ತೆ ಹಿಂಗೆ ಹೊರಗೆ ಪಟ್ಟಿ ಕೇಳಕ್ಕೆ ಬಂದಾರೆ ಚರ್ಚಿದ. ಮತ್ತೆ ಏನು ಮಾಡ್ಯಾರ ಅಂದ್ರೆ, ಪೇತ್ರಗೆ ಒಂದು ಮಾತು ಹೇಳ್ತಾನೆ. ಸ್ವಾಮಿ ಹೇಳ್ತಾನೆ, ಪೇತ್ರ ನೀ ಸಮುದ್ರಕ್ಕೆ ಹೋಗು, ನೀ ಗಾಳು ಹಾಕು, ಒಂದು ಮೀನು ಸಿಗ್ತದ. ಆ ಮೀನಿನ ಒಳಗೆ 1 ಪೌಲಿ ಅಂದರೆ 1 ರೂಪಾಯಿ ಇರ್ತದ. ಅದು ತೆಗೆದುಕೊಂಡು ಬಂದು ನಿಂದ ಅರ್ಧ ಕಟ್ಟು ಮತ್ತು ನಂದು ಅರ್ಧ ಕಟ್ಟು ಅಂತ ಹೇಳ್ಯಾನ. ಕೈ ಮುಟ್ಟಿದ ಹಿಂಗೆ ಕೊಟ್ರೆ ಆ ಪಟ್ಟಿ ಆ ಕಡೆ ಮುಗಿದೈತಿದ್ದೆ ನಾವು. ಬಟ್ ಏನು ಮಾಡ್ಯಾನೆ ಸ್ವಾಮಿ? ಕಷ್ಟಪಡು, ನೀ ಪ್ರಯಾಸ ಪಡು, ಕಷ್ಟಪಡು, ಪ್ರಯಾಸ ಪಡು, ಅದ್ರಾಗೆ ಪ್ರತಿಫಲ ಬರ್ತದ. ಅದ್ರಾಗ ನಿಂದು ನಂದು ಕಟ್ಟು ಅಂತ ಹೇಳ್ಯಾನ. ಗೊತ್ತು ನೀವು ಕಟ್ಟಬೇಕತ್ತವ ಇಲ್ಲ? ಮತ್ತು ನಮ್ದು ಯಾರು ಕಟ್ತಾವ? ಯಾರು ಕಟ್ಬೇಕ್ರಿ? ನೀವೇ ಕಟ್ಬೇಕು. ನನ್ನ ಬಿಲ್ ಯಾರು ಕಟ್ಟಬೇಕು? ನೀವೇ ಕಟ್ಟಬೇಕು. ನೀವು ಬಿಲ್ ಕಟ್ಟಿದಾಗ ಮಾತ್ರನೇ ಈ ಸಭೆ, ಈ ಸೇವೆ ಬೆಳೆಯಲಿಕ್ಕೆ ಅವಕಾಶದ ಪ್ರಿಯರೇ. ನೀವು ಎಲ್ಲಿ ತನಕ ಬಿಲ್ ಕಟ್ಟಲ್ರೋ ಅಲ್ಲಿ ತನಕ ಸೇವೆ ಬೆಳೆಯಲ್ಲ. ಎಲ್ಲಿವರೆಗೆ ಈ ಆಲಯದಲ್ಲಿ ನೀವು ಬೇರೂರಿಕೊಂಡು ನಡೆಯಲ್ಪಟ್ಟಿಲ್ಲೋ ಅಲ್ಲಿವರೆಗೆ ನೀವು ಉನ್ನತ ಸ್ಥಾನಕ್ಕೆ ಬರಲ್ಲ. ಇದು ನಾ ಹೇಳ್ತಕ್ಕಂಥ ಮಾತಲ್ಲ, ಇದು ಸತ್ಯವೇದ ಪರಿಪಾಲನೆ ಮಾಡ್ತಕ್ಕಂಥದ್ದು ಮಾತು. ಅದಕ್ಕೆ ದೇವ್ರ ವಾಕ್ಯ ಹೇಳ್ತೇನೆಂದರೆ, ನನ್ನ ದೇವರ ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುವರು. ನೀವು ಒಂದು ವೇಳೆ ದೇವರ ಆಜ್ಞೆಗಳನ್ನು ಪರಿಪಾಲನೆ ಮಾಡುತ್ತಾ, ದೇವರೇನು ಹೇಳ್ತಾನೋ ಅದು ಮಾತನ್ನು ಕೇಳುತ್ತಾ, ದೇವರ ಅನುಸಾರವಾಗಿ ನಡೆಯುವಾಗ ನೀವು ಒಳ್ಳೆಯವರಾಗಿ ಬೆಳಿತೀರಿ ಪ್ರೇರೆ, ಚೆನ್ನಾಗಿ ಬೆಳಿತೀರಿ, ಉನ್ನತ ಸ್ಥಾನಕ್ಕೆ ಬರ್ತೀರಿ, ಅಭಿವೃದ್ಧಿ ಹೊಂತೀರಿ. ನಿಮ್ಮ ಸಂಪಾದನೆ ಪ್ರತಿದಿನ ಇರ್ತದೆ ಪ್ರೇರೆ. ದೇವ್ರಲಿಂದ ಕಳಿಸ್ತಕ್ಕಂಥ ಸಂಪಾದನೆ. ಎಲ್ಲೋ ಕಳತನ ಮಾಡಲ್ರಿ ನೀವು. ಜನ ಮೋಸ ಮಾಡಿ ಕಳಿಸ್ತಾರೆ, ಆ ಥರ ನೀವು ಕಳಿಸ್ಲಿಕ್ಕಾಗಲ್ಲ. ಯಾಕಂದರೆ ನೀತಿವಂತರಿಗೆ ದೇವರೇ ಧನ ಐಶ್ವರ್ಯ ಕೊಡ್ತಾನೆ ಪ್ರೇರೆ. ಮನುಷ್ಯರು ಕೂಡ ಯಾರು ಕೊಡ್ತಾರೆ? ಯಾರು ಕೊಡ್ತಾರ? ದೇವರೇ ಕೊಡ್ತಾನ. ಮಾನವನು ಕೊಡಲ್ಲ. ಮಾನವನು ಕೊಟ್ಟನು ಕಸ್ಕೊತಾನ, ದೇವ್ರು ಕೊಟ್ಟೆಂದು ಕಸ್ಕೊಳ್ಳಲ್ಲ. ಮಾನವರಿಗೆ ದೇವರೇ ಕೊಡ್ತಾನೆ. ಯಾಕೆ ಕೊಡ್ತಾನಂದರೆ, ನೀತಿವಂತರಾಗಿ ನೀನು ಬೆಳೆಯುವಾಗ, ದೇವರ ಆಲಯದಲ್ಲಿ ಸಸ್ಯಗಳಂತೆ ನೀನು ನೆಲ್ಪಟ್ಟವಾಗ ಚೆನ್ನಾಗಿ ಬೆಳೀತಿ. ಯಾವಾಗ ನಿನ್ನ ಮನೆಯಲ್ಲಿ ಉಪ್ಪಿಗೆ ಹಿಡ್ಕೊಂಡು, ಎಣ್ಣೆಗೆ ಹಿಡ್ಕೊಂಡು, ಸಕ್ಕರೆ ಚಾಯ್ಪತ್ತಿಗೆ ಹಿಡ್ಕೊಂಡು, ಅವಾಗ ನಿನ್ನ ಮನೇಲಿ ಏನಿರ್ತದ? ಸಮೃದ್ಧಿ ಇರ್ತದೆ ಪ್ರಿಯರೇ. ಸಮೃದ್ಧಿ ಇರ್ತದೆ ಪ್ರಿಯರೇ. ನಿನ್ನ ಒಳಗೆ ಅಲ್ಲಿವರ ಸಮೃದ್ಧಿ ಇರಲ್ಲ. ನೀ ದೇವರ ಆಲಯದಲ್ಲಿ ಸಸ್ಯಗಳಂತೆ ನೀನು ನೆಡಲ್ಪಟ್ಟವನಾಗಿರಬೇಕು. ಅವಾಗ ನೀ ಬೆಳಿತಿ. ಅಲ್ಲಿವರೆಗೆ ನಿಂಗೆ ಬೆಳಕ್ಕಾಗಲ್ಲ. ದೇವರ ಆಲಯಕ್ಕೆ ನೀ ದೋಷಿಸಿ, ದೇವರ ಆಲಯಕ್ಕೆ ನೀ ಬೇರೆ ಬೇರೆ ಸಂಪರ್ಕ ಬೆಳೆಸಿ ಎಷ್ಟು ನೀನು ಸಂಪಾದನೆ ಮಾಡಿದ್ರೆ ಏನು ವ್ಯರ್ಥದ ಪ್ರಿಯರೇ. ನಿನ್ನ ಕಳಿಸಿನ ಆಸ್ತಿ ವ್ಯರ್ಥದ. ನಿನಗೆ ಒಂದು ಸರ್ತಿ ದೇವರು ಅರೇ ಅವನಿನ್ನ ಕೊಟ್ಟು ಆಚೆಗೆ ನಾ ಕೊಟ್ಟು ಸುಮ್ಮನೆ ಇದು ಮಾಡ್ದೇನೋ ಪ್ರಿಯ ಸುಮ್ಮ ಜಾಗ್ರತ. ನೀನು ದೇವರ ಆಲಯದಲ್ಲಿ ಸಸಿಗಳಂತೆ ನೀನು ನಡೆಯಲ್ಪಟ್ಟಬೇಕು. ಇನ್ನೂ ಎಷ್ಟು ವರ್ಷ ಬೇಕು ನಿಂಗೆ ಸಸಿಗಳಂತೆ ನಡೆಯಲ್ಪಟ್ಲಕ್ಕ? ದೀಕ್ಷೆಸನ ತೆಗೆದುಕೊಂಡಿದ್ದಿ, ಕರ್ತನ ದೇಹ ರಕ್ತದಲ್ಲಿ ಪಾಲ್ಭಾಗಿರ್ಲತ್ತಿದೆ, ನಂಬಿಕೆ ವಿಶ್ವಾಸದಲ್ಲಿ ಬೆಳೀಲತ್ತಿದೆ. ನಡೆಯಲ್ಪಟ್ಟಲ್ಲ ಕಾರಣ ಏನು? ಸೈತನ ನಿನಗೆ ಹಿಂದೆ ಕೇಳ್ಕೊಳ್ಳೋದು ಜಾಗ್ರತ. ಸೈತ ನಿನ್ನ ಹೊಂಚಿ ಹಾಕಿ, ಸೈತ ನಿನ್ನ ಹಾಳು ಮಾಡಬೇಕೆಂಬುದಾಗಿ, ನಾಶ ಮಾಡಬೇಕೆಂಬುದಾಗಿ, ಸರ್ವನಾಶ ಮಾಡಬೇಕೆಂಬುದಾಗಿ, ನಿನ್ನ ಜೀವಿತ ಅನೇಕ ಹೀನ ಈ ಸ್ಥಿತಿಗೆ ತಂದು 4 ಜನರ ಮನೆಯಾಗ ತೂ ಎಂಬ ಒಂದು ಸ್ಥಿತಿ ತರಬೇಕೆಂಬುದಾಗಿ ನಿನ್ನ ಜೀವನಕ್ಕೆ ಸೈತನ ಈ ರೀತಿಯಾಗಿ ಹಾಳು ಮಾಡ್ಲತ್ತಾನ ಪ್ರೇರೆ. ಜಾಗ್ರತ.
ಪ್ರಿಯನ ಯೌವನಸ್ಥಳೆ, ಪ್ರಿಯನ ತಂಗಿ, ತಾಯಿ, ತಂದೆ, ಅಣ್ಣ, ತಮ್ಮ, ಜಾಗ್ರತ. ಸೈತನಿಗೆ ನೀ ಬಲಿಯಾಗಬೇಡ, ಸೈತನ ಅಧಿಕಾರದಲ್ಲಿ ನೀನು ನಡಿಬೇಡ, ಸೈತನ ಕೈಯಲ್ಲಿ ಸಿಕ್ಕಿಬಿಡಬೇಡ. ಸಿಕ್ಕಿಬಿಡ್ತಿ ಅಂದ್ರೆ ಒಂದು ನಿನಗೆ ಬಂಡಿಗೆ ಹೊಡಿತದ, ಅಯ್ಯೋ ದೇವ ಎಂಬುದಾಗಿ ಮತ್ತೆ ದೇವ್ರ ಕಡೆ ತಿರ್ಕೊಂಡ ಪ್ರಯೋಜನ ಏನಿಲ್ಲ. ಆದರೆ ಮತ್ತೆ ಬಿ ದೇವರು ನಿನ್ನ ರಕ್ಷಿಸುವುದಕ್ಕಾಗಿ ಪ್ರಯತ್ನ ಪಡ್ತಾನೆ. ನೀನು ದೇವರ ಅಂಗಳದಲ್ಲಿ ಸಸಿಗಳಂತೆ ಯಾವಾಗ ನಡೆಯಲ್ಪಡ್ತಿ ನೋಡು, ಯಾವಾಗ ನಂಬಿಕೆ ವಿಶ್ವಾಸ ಇಟ್ಟು ದೃಢವಾಗಿ ನೀ ಆಲಯದು ನನ್ನ ಆಲಯ ಎಂಬುದಾಗಿ, ನನ್ನ ಸಭೆ ಎಂಬುದಾಗಿ, ನನ್ನ ಕುಟುಂಬ ಎಂಬುದಾಗಿ ಯಾವಾಗ ನೀ ಅಂದ್ಕೊಂಡು ನೀ ಬೆಳಿತಿ ನೋಡು, ಅವಾಗ ನೀ ಅಂದ್ಕೊಂಡು ನಡೆದಾಗ ದೇವರು ನಿನಗೆ ಉನ್ನತ ಸ್ಥಾನಕ್ಕೆ ಬೆಳೆಸ್ತಾನ. ಯಾವುದು ಕುಂದು ಕೊರತೆ ಕಡಿಮೆ ಇಲ್ಲದವ ಹಾಗೆ ದೇವರು ನಿನ್ನ ರಕ್ಷಿಸ್ತಾನೆ. ಪ್ರಿಯರೇ, ಇಂಥ ಒಂದು ಕಾರ್ಯಕ್ಕಾಗಿ ನೀ ಬೆಳೆ ಅಷ್ಟೇ. ದೇವರ ಆಲಯದಲ್ಲಿ ಬೆಳೆಯುವಾಗ ನಂಬಿಕೆ ವಿಶ್ವಾಸದಿಂದ ಬೆಳಿ, ನಂಬಿಕೆ ವಿಶ್ವಾಸ ದೃಢವಾಗಿ ನಿಲ್ಲು. ನೀನು ಸ್ಪಷ್ಟವಾಗಿ ಬಿದ್ದೋಗ್ಲಕ್ಕೆ ಅವಕಾಶ ಚಾನ್ಸಸ್ ನೀನು ಕೊಡಬೇಡ. ಒಂದು ವೇಳೆ ಬಿದ್ದೋಗ್ಲಕ್ಕ ಅವಕಾಶ ಚಾನ್ಸಸ್ ಕೊಟ್ಟೆ ಅಂದ್ರೆ ನಿನ್ನ ಜೀವಿತ ಸೈತಾನನ ಕೈಯಲ್ಲಿ ಬಿದ್ದೋಯ್ತದ, ಸರ್ವನಾಶ ಹೋಗುತ್ತೆ. ಪ್ರಿಯರೇ, ಕೀರ್ತನೆ 100:4 ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ, ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಹಲ್ಲೆಲೂಯಾ ಮತ್ತು ಕೊಂಡಾಡಬೇಕತ್ತವಲ್ರಿ. ಆತನ ಮಾಡಿರ್ತಕ್ಕಂಥ ಉಪಕಾರಗಳು ನೀನು ಸ್ಮರಿಸಬೇಕಾ ಅಥವಾ ಬಿಟ್ಕೊಡ್ಬೇಕಾ? ಏನು ಮಾಡ್ಬೇಕ್ರಿ? ಸ್ಮರಿಸ್ಬೇಕಾ ಬಿಟ್ಕೊಡ್ಬೇಕಾ? ಸ್ಮರಿಸ್ಬೇಕು. ದೇವರು ನಿನಗ ಉಪಕಾರ ಮಾಡ್ಯಾನ. ಯಾಕೆ ಉಪಕಾರ ಮಾಡ್ಯಾನ ಗೊತ್ತದನ? ನೀನು ಭೂಲೋಕ ತಂದ ನೋಡ, ದೊಡ್ಡ ಉಪಕಾರ. ಭೂಲೋಕ ತಂದಾಗ ನಿನಗೆ ಸುಮ್ಮನೆ ಬಿಟ್ಟಿಲ್ಲ, ನಿನ್ನನ್ನು ಪ್ರತಿದಿನ ಬೆಳೆಸ್ಲತ್ತಾನಲ್ಲ, ಅದು ದೊಡ್ಡ ಉಪಕಾರ. ನಿನಗೆ ವಿದ್ಯಾಭ್ಯಾಸ ಜ್ಞಾನ ಕೊಟ್ಟು ಲೋಕದಲ್ಲಿ ಬದುಕುವ ಹಾಗೆ ಏನು ಎಂಬುದಾಗಿ ತಿಳ್ಕೊಳ್ಳುವ ಹಾಗೆ ಮಾಡ್ಯಾನಲ್ಲ, ಅದು ಒಂದು ದೊಡ್ಡ ಉಪಕಾರ. ಲೋಕದಾಗ ತಂದು ಒಂದು ಕುಟುಂಬ ಕೊಟ್ಟನಲ್ಲ, ನೀವು ಒಬ್ಬೊಂಟಿಗನಾಗಿದ್ದೀವಿ, ನಿನಗೊಬ್ಬಕ್ಕೆ ಹೆಂಡತಿ, ಒಬ್ಬ ಯಜಮಾನನ ಕೊಟ್ಟನಲ್ಲ, ಅದು ದೊಡ್ಡ ಉಪಕಾರ. ಮಾತ್ರ ಸುಮ್ಮನೆ ಬಿಡದೆ ಲೋಕದಲ್ಲಿ ನಿನ್ನ ಸಂಸಾರ ಕಟ್ಟನಲ್ಲ, ಅದು ಬಹಳ ದೊಡ್ಡ ಉಪಕಾರ. ಮಾತ್ರವಲ್ಲದೆ ಲೋಕದಲ್ಲಿ ನಿನ್ನ ಮಕ್ಕಳು ಕೊಟ್ಟರಲ್ಲ, ಅದು ದೊಡ್ಡ ಆಸ್ತಿ ಅಂತಸ್ತ, ಅದು ದೊಡ್ಡ ಉಪಕಾರ ದೇವ್ರದು. ಲೋಕದಲ್ಲಿ ನಿನಗೆ ಪ್ರತಿದಿನ ಊಟ ಕೊಡತ್ತಲ್ಲ ದೇವರು, ಅದು ದೊಡ್ಡ ಉಪಕಾರ. ಲೋಕದಲ್ಲಿ ನಿನಗೆಲ್ಲರ ಮುಂದೆ ಒಂದು ಗಣನೆಗೆ ತಂದು ಎಲ್ಲರೂ ನಿನ್ನ ಕಡೆ ನೋಡುವ ಹಾಗೆ ಮಾಡಲ್ಲ, ಅದು ಒಂದು ದೊಡ್ಡ ಉಪಕಾರ. ಲೋಕದಲ್ಲಿ ನಿನಗ ದೇವರು ಶ್ರೀ ಸಂಪತ್ತು ಕೊಟ್ಟು, ಧನ ಐಶ್ವರ್ಯ ಕೊಟ್ಟು, ಮಾನ ಮರದೆ ಗೌರವಕ ತರುವ ಹಾಗೆ ದೇವರು ಮಾಡಲ್ಲ, ಇದು ದೊಡ್ಡ ಉಪಕಾರ. ಯಾವಾಗ ಸ್ಮರಿಸ್ತಿ ಮತನೇ? ಇಷ್ಟೊಂದು ಉಪಕಾರ ದೇವ್ರ ಜೀವಿತದಲ್ಲಿ ಮಾಡಿದಾಗ ಯಾವಾಗ ನೀ ದೇವ್ರಿಗೆ ಸ್ಮರಿಸ್ತಿ? ಯಾವಾಗ ದೇವ್ರಿಗೆ ಹತ್ತುಕೊಳ್ಳುತ್ತಿ? ಯಾವಾಗ ದೇವರು ನನ್ನ ದೇವ, ನನ್ನ ತಂದೆ ಎಂಬುದಾಗಿ ಯಾವಾಗ ನೀ ದೇವ್ರು ಅಪ್ಪುಕೊಳ್ಳುತ್ತಿ? ಯಾವಾಗ ದೇವ್ರು ನಿನ್ನ ಮತ್ತೆ ಬಿ ಅವಕಾಶ ಕೊಡ್ಲತ್ತಾನ, ದೇವ್ರು ಮತ್ತೆ ಬಿ ನಿನ್ನ ಕಡೆ ತಿರುಗ್ಲತ್ತಾನ. ನನ್ನ ಮಗಳೇಲತ್ತಾನ, ನನ್ನ ಮಗನೇ ಇಲ್ಲತ್ತಾನ. ನೀ ಬಿದ್ದಾಗ ಒಂದ್ಸರ್ತಿ ದೇವಾ ಅಂದಾಗ ನನ್ನ ಮಗಳು ಅಪ್ಪ ನನ್ನ ಕೂಗ್ಲತ್ತಾಳ, ನನ್ನ ಮಗ ನನ್ನ ಕೂಗ್ಲತ್ತಾನಲ್ಲ. ಕೆಲವೊಬ್ಬರು ಹೊಡೆದಾಗ ಯಾರಿಗೆ ಅನ್ನಿಸ್ತಿರ್ಪಲ್ಲೇ, ಯಪ್ಪ ಪೆಟ್ಟು ಬಿದ್ದಾಗ ಯವ್ವ ಅಪ್ಪ ಅಮ್ಮಗೆ ನೆನೆಸ್ತಿರತ್ತವಲ್ರಿ. ಮನುಷ್ಯ ಲೋಕಕ್ಕೆ ತಂದಂಥ ದೇವ್ರಿಗೆ ನಾವು ಜ್ಞಾಪಕ ಮಾಡಿಲ್ಲ, ಲೋಕದಾಗ ಹಡ್ದಂಥ ತಾಯಿ ತಂದೆಗೆ ಜ್ಞಾಪಕ ಮಾಡ್ತೇವೆ. ತಾಯಿ ತಂದೆ ನೀವು ಯಾರ್ರಿ? ಖಾಲಿ ಕೈ ಕೆಲಸ ಅಷ್ಟೇ, ನಾವು ಕೂಲಿಗಾರರು. ನಮ್ಮ ಮಕ್ಕಳಿಗೆ ಸಲ್ತೇವಲ್ಲ, ನಾವು ಕೂಲಿಗಾರ, ನಾವು ಕೂಲಿ ಮಾಡ್ರಷ್ಟೇ. ಇದ್ರ ಪ್ರತಿಫಲ ಪರಲೋಕದ ದೇವ್ರು ಕೊಡ್ತಾನೆ ನಮಗೆ. ನಿಮ್ಮ ಮಕ್ಕಳಿಗೆ ನೀವು ಹೇಗೆ ಬೆಳೆಸಿರಿ, ಯಾವ ರೀತಿ ಬೆಳೆಸಿರಿ, ನಿಮ್ಮ ಮಕ್ಕಳು ಪ್ರಯಾಸ ಏನಿತ್ತು, ಅವ್ರಿಗೆ ಹೇಗೆ ಅವರಿಗೆ ಗಣನೆಗೆ ತಂದಿರಿ, ಅವ್ರ ವಿಷಯವಾಗಿ ಎಷ್ಟು ಪ್ರಯಾಸ ಪಟ್ಟಿರಿ, ಎಷ್ಟು ಪ್ರಯತ್ನ ಪಟ್ಟಿರಿ. ಅವ್ರ ಸ್ಕೂಲ್ ಫೀಸ್ ಕಟ್ಟುವಾಗ, ಕಾಲೇಜ್ ಫೀಸ್ ಕಟ್ಟುವಾಗಲಿ, ಅವ್ರು ಜೋಡಿ ಜೋಡಿ ಕೂಡಿಸೋದಕ್ಕಾಗಿ ಅನೇಕ ಪ್ರಯಾಸ ನೀವು ಪಟ್ಟಿರ್ತಕ್ಕಂಥ ಎಲ್ಲ ಪ್ರತಿಫಲ ಈ ಲೋಕದಾಗ ಸಿಗಲ್ಲ, ನಿಮಗೆ ಪರಲೋಕದ ಸಿಗ್ತದ. ನೀವು ಆಲಯದಲ್ಲಿ ಸಸಿಗಳಂತೆ ನೀವು ನಡೆಯಲ್ಪಟ್ಟಾಗಿದ್ದಾಗ ಈ ಲೋಕದಲ್ಲಿ ಎಷ್ಟು ಕೊಡಬೇಕು ದೇವ್ರು ಅಷ್ಟು ಕೊಡ್ತಾನ. ಈ ಲೋಕದ ಯಾತ್ರೆ ಮುಗಿಸ್ಕೊಂಡು ಹೋದಾಗ ನಮಗಾಗಿ ಪರಲೋಕ ರಾಜ್ಯವನ್ನು ಉಚಿತವಾಗಿಟ್ಟನ ಪ್ರೇರೇತನು, ಉಚಿತವಾಗತ್ತಾನ ಪರಲೋಕ ರಾಜ್ಯ ಇಟ್ಟನ ಪ್ರೇರೆ. ದೇವು ನಮ್ಮನ್ನು ಶಿಕ್ಷಿಸೋದಕ್ಕೆ ಬಂದಿಲ್ಲ, ದೇವು ನಮ್ಮನ್ನು ರಕ್ಷಿಸೋದಕ್ಕೆ ಬಂದನ. ಹೊಡಿತಾನೆ ದೇವ್ರು ಇಲ್ಲಂತಿಲ್ಲ. ಮಕ್ಕಳಿಗೆ ತಾಯಿ ತಂದೆ ಹೆಂಗೆ ಹೊಡಿತೇವೋ ಹಂಗೆ ದೇವ್ರು ಹೊಡಿತಾನ. ಮತ್ತು ಕೂಡ ಹೊಡೆದಲ್ಲಿ ಪ್ರೀತಿ ಅದ ಪ್ರೇರೆ. ಸಿಟ್ಟಲ್ಲಿ ಪ್ರೀತಿ ಅದ ರೀ ಅಥವಾ ಪ್ರೀತಿಯಲ್ಲಿ ಪ್ರೀತಿ ಅದ ರೀ? ಹೆಂಗದ ರೀ? ಏನದ ರೀ? ತಪ್ಪು ಮಾಡ್ದವಳ ಭಾಳ ಚಂದ ಮೇಲೆ ಕೆಲಸ ಮಾಡಿದ ಮಗನಿ ಈಗ ಒಂದು 500 ರೂಪಾಯಿ ತೊಗೊಂಡೋಗಿ, ಅದು ಒಂದು ಪ್ರೀತಿ. ದ್ರೋಹ ಅಪರಾಧಗಳು ಮಾಡಿ ಯಾರ ಚಾಕು ತೊಗೊಂಡು ಹಿಡ್ಕೊಂಡು ಓಡಿದ್ರು ಕೂಡ ಭಾಳ ಒಂದೇ ಚಾಕು ಹಿಡ್ಕೊಂಡಿದ್ ಮಗ ಇನ್ನೊಂದು ತೊಗೊಂಡು ಓಡಂದಾಗ ಇದೊಂದು ಪ್ರೀತಿ. ಬಡಿಗೆ ತೊಗೊಂಡು ಇನ್ನೊಬ್ಬರು ತಲೆ ಹೊಡೆದಾಗ ಇಂಥದ್ದೊಂದು ಪ್ರೀತಿ. ಈ ಪ್ರೀತಿ ಕರೆಕ್ಟ್ ಅದನ ಅಥವಾ ದೇವ್ರು ಮಾಡ್ತಕ್ಕಂಥ ಪ್ರೀತಿ ಕರೆಕ್ಟ್ ಅದನ? ಯಾವ ಪ್ರೀತಿ ಕರೆಕ್ಟ್ ಅದ? ದೇವ್ರು ಮಾಡ್ತಕ್ಕಂಥ ಪ್ರೀತಿ. ಈ ಕತ್ತಿ ಹಿಡ್ಕೊಂಡವ್ರಿಗೆ, ಈ ಕುಡುಗಿಲಿ ಹಿಡ್ಕೊಂಡವ್ರಿಗೆ, ಇವೆಲ್ಲ ಕೆಲಸ ಮಾಡೋರಿಗೆ ಗದ್ದರಿಸ್ಬೇಕಾ ಅಥವಾ ಸುಮ್ಮನೆ ಬಿಡ್ಬೇಕಾ? ಭಾಳ ಒಳ್ಳೆ ಕೆಲಸ ಮಾಡಿದ ಮಗ ನೀ, ಭಾಳ ನನ್ನ ಇಂಥ ಮಕ್ಕಳಲ್ಲಿ ಹುಟ್ಟೆ ಅಂದ್ರೆ ಭಾಳ ಗ್ರೇಟ್ ಇದ್ದಾನ. ಚಾಕು ಯಾರು ಹಿಡ್ಕೊಂಡು
ಅದೇ ಬಾಜಿಗೊಂದು ಇನ್ನೊಬ್ಬ ಬೈಲತ್ತನಂದ್ರೆ ಏನಂತಾರ ಇವಂದು ಇಷ್ಟೇ ನೋಡ್ರಪ್ಪ, ಯಾಗ ಭೀ ಇಷ್ಟೇ ಬೈತಾನೆ ಇವ ಯಾಕೆ ಭೀ ಇಷ್ಟೇ ಸಿಟ್ಟು, ಇವ್ನು ಇಷ್ಟೇ ಅಹಂಕಾರ, ಇಷ್ಟೇಪ್ಪ ಇವ ಯಾಕೆ ಭೀ ಹಿಂಗೆ ಈಟೇ ಒಂದು ಜೀವಿತ, ಇವನ ಕೈಲಿ ಬಯಸ್ಕೊಂಡು ಅನ್ಕೊಂಡು ಸಾಕಾಗ್ಯದ. ಅದು ಯಾವತ್ತು ನೆನೆಸನ್ ಗೊತ್ತದ, ನಾವ ಜೈಲ್ನಾಗ ಬಿದ್ದು ಪೊಲೀಸರ್ಲಿಂದ ಪೆಟ್ಟು ತಿಂಬುವಾಗ, ಪೊಲೀಸರು ಹೊಡಿಯುವಾಗ, ಅವ್ರ ಕೈಯಾಗ ಬಿದ್ದಾಗ, ಕೋರ್ಟ್ನಾಗ ನಿಂತು ಜಡ್ಜ್ ಮುಂದೆ ನಿಂತಾಗ ಆಗೊತ್ತು ಕಣ್ಣಿಡ್ತವೆ ಪ್ರಿಯರೇ. ಫಾರನ್ದಾಗ ಒಬ್ಬ ವ್ಯಕ್ತಿ ಜೈಲ್ನಾಗ ಬಿದ್ದಾಗ ಅವ ಏನು ಕೇಳಿದಂತ, ನನಗೇನು ಬೇಕಾಗಿಲ್ಲ, ಲಾಸ್ಟ್ ಅಂಥೇಳಿ ಜಡ್ಜಿನ ಮುಂದೆ ಹೋಗಿ ಕಾಲು ಹಿಡ್ಕೊಂಡು ಕೇಳ್ತಾನಂತ, ಒಂದು ಸರ್ತಿ ನಮ್ಮ ಅಮ್ಮಗೆ ನನ್ನ ಮುಂದೆ ತಂದ್ರೆ ಸಾಕಪ್ಪ, ನನ್ನ ಅಮ್ಮನ ಮುಖ ನೋಡ್ಬೇಕಲ್ಲತ್ತಷ್ಟೇ, ನನ್ನ ಹೆಂಡತಿ ಮುಖ ನಂಗೆ ಬೇಕಾಗಿಲ್ಲ, ನನ್ನ ಮಕ್ಕಳ ಮುಖ ಬೇಕಾಗಿಲ್ಲ, ನನ್ನ ತಾಯಿ ಮುಖ ಒಂದು ಸರ್ತಿ ನೋಡ್ಬೇಕಲ್ಲತ್ತಿದ. ಲಾಸ್ಟ್ ನನ್ನ ಫೈನಲ್ ಅದೊಂದು ಆ ಕೋರಿಕೆ ತೀರಿಸಿದ ಮೇಲೆ ನನಗೆ ನೀವು ಮರಣ ಶಿಕ್ಷೆ ಹಾಕ್ಬೋದು ಅಂತ ಹೇಳಿದಾಗ, ಸರಿ ಅಂಥೇಳಿ ತಾಯಿಗೆ ಮೇಲೆ ಓಸ್ ಪ್ರೀತಿ ಮಾಡತ್ತಾನ ಅಂಥೇಳಿ ತಾಯಿಗೆ ಬಲಿ ಕರ್ಕೊಂಬಂದಾಗ ತಾಯಿ ನೋಡಿ ಅಳ್ತಾನಂತ ಮತ್ತೇನು ಮಾಡಲ್ತಿಲ್ವ, ತಾಯಿ ನೋಡಿ ಕಣ್ಣೀರು ಉಳಿಸ್ತಾನಂತ, ತಾಯಿ ಮಗನಿ ನೋಡಿ ಕಣ್ಣೀರು ಉಳಿಸ್ಲತ್ತಳ. ಆದರೆ ಈ ಕಣ್ಣೀರು ಮಧ್ಯದಾಗ ವ್ಯತ್ಯಾಸದ. ತಾಯಿಗೊಂದು ಮಾತು ಹೇಳ್ತಾನೆ ಲಾಸ್ಟಿಗೆ, ಅಮ್ಮ ನಾ ಸಣ್ಣ ತಂದಾಗ ನಾ ಸ್ವಲ್ಪ ರ್ಯಾಶ್ ಕೆಲಸ ಮಾಡಿದಿಲ್ಲ, ಬೇರೆ ಕೆಲಸ ಮಾಡಿದಿಲ್ಲ, ವಿದ್ಯಾಭ್ಯಾಸಕ್ಕೆ ಅವಕಾಶ ಕೊಡಲ್ದೆ, ಲೋಕಕ್ಕೆ ಅವಕಾಶ ಕೊಟ್ಟಿದ್ದಿಲ್ಲ, ಕಳ್ಳತನ ಮಾಡುವಾಗ, ಡಬ್ ರೊಟ್ಟಿ ಕದ್ದಾಗ, ರೊಕ್ಕ ರೂಪಾಯಿ ಕದ್ದಾಗ, ಬೆಳ್ಳಿ ಬಂಗಾರ ಒಬ್ಬಲ್ಲಿ ಕದ್ಕೊಂಡು ಬಂದಾಗ, ಅಮ್ಮ ಆವತ್ತು ನೀ ಭಾರಿ ಕೆಲಸ ಮಾಡಿದ ಮಗ ಅಂಬಲ್ ಬಿಟ್ಟು ನನಗೆ ಒಂದು ಕಪ್ಪಳ ಪೆಟ್ಟು ಹೊಡಿತಿದ್ದಿಲ್ಲ ಅಮ್ಮ, ಆವತ್ತು ನಂಗೆ ರಕ್ಷಣೆ ಸಿಗ್ತಿತ್ತು. ಕತ್ತಿ ಹಿಡ್ಕೊಂಡಾಗ ಕೂಡ ತಂದೆ ನಾನು ಪ್ರೀತಿ ಮಾಡ್ಯಾನ, ನೀ ನಂಗೆ ಪ್ರೀತಿ ಮಾಡ್ದಿ, ಒಂದು ವೇಳೆ ಯಾವತ್ತು ನೀನು ಗದರಿಸ್ದಿ ಅಂದ್ರೆ ಈಗ ನಂಗೆ ಮರಣ ಶಿಕ್ಷೆಗೆ ಬರ್ತಕ್ಕಂಥ ಅವಶ್ಯಕತೆ ಇದ್ದಿಲ್ಲ ಅಮ್ಮ, ನೀ ಕಣ್ಣೀರು ಉಳಿಸ್ತಕ್ಕಂಥ ಅವಶ್ಯಕತೆ ಇದ್ದಿಲ್ಲ, ಇದು ನಂಗೆ ದೊಡ್ಡ ತಪ್ಪು ಮಾಡಿದಿ, ಇದ್ರ ಲೆಕ್ಕ ಯಾರು ಕೊಡ್ಬೇಕಮ್ಮ ಅಂತ ಕೇಳಿದಾಗ ತಾಯಿಗಳು ಅಂತೇಳಿ ನೆಲಕ್ಕೆ ತಲೆ ಹೊಡೆದಳ್ತಾಳಂತ. ಪ್ರಯೋಜನ ಏನಿಲ್ಲ. ಏನು ಪ್ರಯೋಜನ ರೀ? ಅವತ್ತು ಪಶ್ಚಾತ್ತಾಪಟ್ಟ ಪ್ರಯೋಜನ ಇಲ್ಲ. ಮಗನಿಗೆ ಕೊಂದವ್ರು ಯಾರು? ತಾಯಿನೇ. ಮಗನಿಗೆ ಕೊಂದವ್ರು ಯಾರು? ತಂದೆನೇ. ನಿನ್ನ ಮಕ್ಕಳು ತಪ್ಪು ಮಾಡಿದಾಗ ನೀ ಗದ್ದರಿಸಿಲ್ಲ ಅಂದ್ರ, ಅವತ್ತು ನೀ ಗದ್ದರಿಸಿ ಅಂದ್ರ ನಿನ್ನ ಮಗ ಸಾಯ್ತಿದ್ದಿಲ್ಲ, ಗದ್ದರಿಸಿಲ್ಲ ಅಂದ್ರೆ ನಿನ್ನ ಮಗ ಜೈಲ್ ಪಾಲ್ ಆಗೋಯ್ತಿದ್ದಿಲ್ಲ. ಅವತ್ತು ಗದ್ದರಿಸಲ ಕಾರಣನೇ ಗೊತ್ತು, ಜೈಲ್ ಪಾಲಿನ ಮಗಗಳ ತನ್ನೇ ಸಮಸ್ಯೆ ತಗೊಳ್ತಾನ, ಅನೇಕ ತಪ್ಪಾದ ಮರಗಡ್ದಾನ. ಆ ಸೇವಕರಾಗಿ ನಿಮ್ಮನ್ನ ನಾವು ಗದ್ದರಿಸ್ಬೇಕಾ ಅಥವಾ ಗದ್ದರಿಸ್ಬಿಡ್ದ? ನೀವು ನನಗೆ ಮಕ್ಕಳ ಅಥವಾ ದುಸ್ಮನ ಏನ್ರಿ? ನಿಮ್ಮ ನಾವು ಗದ್ದರಿಸಲೇಬೇಕಾಯ್ತದ. ನಿಮ್ಮ ತಪ್ಪಿಗಾಗಿ ವಾಕ್ಯದನುಸಾರವಾಗಿ ನಿಮ್ಗೆ ಗದ್ದರಿಸ್ಬೇಕಾಯ್ತದ, ವಾಕ್ಯದನುಸಾರ ನೀವು ಬೋಧಿಸ್ಬೇಕಾಯ್ತದ. ಒಂದು ವೇಳೆ ಗದ್ದರಿಸಿಲ್ಲ ಅಂದ್ರೆ ನಿಮ್ಮ ಲೆಕ್ಕ ಯಾರು ಕೊಡಬೇಕು? ನಾನೇ ಕೊಡಬೇಕು. ಇಬ್ರಿಯರು ಹೇಳ್ತಾರೆ ಸ್ಪಷ್ಟವಾಗಿ, ಸಭಾ ನಾಯಕರಲ್ಲಿಂದೇ ಮೊದಲೇ ನಾನು ಲೆಕ್ಕವನ್ನು ತೆಗೆದುಕೊಳ್ತಾ ಹೇಳ್ತಾನೆ ಪ್ರಿಯರೇ. ಸಭಾ ನಾಯಕರಿದ್ದಾಗ ಲೆಕ್ಕನ ಒಪ್ಪಿಸ್ಬೇಕಾಗದಕ್ಕಾಗಿ ನಿಮ್ಮನ್ನು ಗದ್ದರಿಸಲೇ ಬೇಕಾಗದ, ನಿಮ್ಮನ್ನು ಸರಿ ಮಾಡಬೇಕಾಗದ ಪ್ರಿಯರೇ. ನನಗೆ ದೇವರು ಉದ್ಯೋಗ ಕೊಟ್ಟ, ನೀನು ಉದ್ಯೋಗ ಕೊಟ್ಟನ? ಹಂಗೇನು ಉದ್ಯೋಗ ಕೊಟ್ಟನ ದೇವರು? ನಮಗೇನು ಉದ್ಯೋಗ ಕೊಟ್ಟನ ಸರ್? ಗದ್ದರಿಸ್ಬೇಕು, ಎಚ್ಚರಿಸಬೇಕು, ಅವ್ರಿಗೆ ಖಂಡಿಸಬೇಕು, ರಕ್ಷಿಸಬೇಕು. ಗದ್ದರಿಸಿ, ಎಚ್ಚರಿಸಿ, ಖಂಡಿಸಿ, ರಕ್ಷಿಸಿ ಪರಲೋಕದಲ್ಲಿರ್ತಕ್ಕಂಥ ದೇವ್ರ ಕೈಯಲ್ಲಿ ಕೊಟ್ಟಾಗ ಅವಾಗ ದೇವರು ಏನು ಮಾಡ್ತಾನ? ಸಂತೋಷ. ಅಯ್ಯೋ ನನ್ನ ಮಗ ಇವತ್ತೊಂದು ಆತ್ಮ ಸಂಪಾದನೆ ಮಾಡ್ಯಾನ. ಯಾ ಆತ್ಮ? ಪರಲೋಕದ ಆತ್ಮ. ಈ ಪರಲೋಕದ ಆತ್ಮ ಸಂಪಾದನೆ ಮಾಡುವಾಗ ಸುಮ್ಮನೆ ಸಾಧಾರಣ ಕಷ್ಟ ಇರ್ತಲ್ಲದ್ರಿ? ಸುಮ್ಮನೆ ಕಷ್ಟ ಇರ್ತಲ್ಲದ್ರಿ? ಇಲ್ಲ ಪ್ರಿಯರೇ, ಸಾಧಾರಣ ಕಷ್ಟ ಇರಲ್ಲ, ಭಯಂಕರ ಕಷ್ಟ. ವಾಕ್ಯ ಹೇಳಕ್ಕೆ ಹೋದ್ರು ಕೂಡ ಬಯಸ್ಕೊಬೇಕಾಯ್ತದ. ವಾಕ್ಯ ಕರೆಕ್ಟ್ ಕೆಲವೊಂದು ಸರ್ತಿ ನೋಡ್ರಿ, ಬೇರೆ ವಿಷಯವಾಗಿ ಪ್ರೀತಿ ಮಾಡಿ ಅವರು ಹಿಂಗೆ ಇವ್ರು ಹಿಂಗೆ ಹೇಳಿದಾಗ ಜನರಿಗೆ ಕಾಣಿಸ್ತದ, ಕೆಲವೊಬ್ಬರಿಗೆ ನಗು ಬರ್ತದೆ, ಹಾಕೋತಪ್ಪ ನೋಡಿದ್ರೆ. ನಮ್ಮ ವಿಷಯಕ್ಕೆ ವಾಕ್ಯ ಹೇಳ್ತಾರೆ ನೋಡಿ, ಗೊತ್ತಾ? ಅವ್ರ ವಿಷಯ ವಾಕ್ಯ ಹೇಳ್ತಾರೆ ನೋಡಿ. ಒಬ್ಬ ವಿಷಯಕ್ಕೆ ಸಂತೋಷ ಪಡ್ತಾನ, ಒಬ್ಬ ಇನ್ನೊಬ್ಬವ ಏನು ಮಾಡ್ತಾನ? ಅವನು ಕುದಿತದ ಖಂಡ ಕತ್ ಕುದ್ದಿನಪ್ಪಲೆ. ಮತ್ತು ಪಾಪದ ವಿಷಯ ವಾಕ್ಯ ಹೇಳಿದೆ ಅಂದ್ರೆ ಹಾಕೋ ನೋಡಿದ್ರೆ, ಇದಕ್ಕೆ ಬಿಟ್ಟು ಬೇರೆ ವಾಕ್ಯನೇ ಬರಲ್ಲ ನೋಡ್ರಿ. ಇದಕ್ಕೆ ಬಿಟ್ಟು ಬೇರೆ ವಾಕ್ಯನೇ ಬರಲ್ಲ ನೋಡ್ರಿ. ಬೈಬಲ್ದಾಗ ಅನೇಕ ವಾಕ್ಯಗಳು ಬರಲ್ಪಟ್ಟಿವ. ಇದಕ್ಕೆ ಬಿಟ್ಟು ಬೇರೆ ವಾಕ್ಯನೇ ಅವ್ರ ಬೈಲಿಂದು ಬರಲ್ಲ. ಏಸೋ ಮತ್ತೆ ಯಾಕೆ ಬಂದನ್ರಿ? ಒಳ್ಳೆಯರಿಗೆ ಈ ಮಗ ಭಾಳ ಒಳ್ಳೆಕಿದ್ದಿ ಬಾಯವ ತಾಯಿ ಅಂತೇಳಿ ಅಪ್ಪಿಕೊಂಡು ಒಳ್ಳೆ ಮಗನಿದ್ದೆ ಅಂತೇಳಿ ಮುದ್ದು ಕೊಟ್ಟನ. ಯಾರಿಗೆ ಮುದ್ದಿಟ್ಟನೆ ಸ್ವಾಮಿ? ಪಾಪಿಗಳಿಗೆ ಗದ್ದರ್ಶನ, ಪಾಪಿಗಳಿಗೆ ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದಾನ. ಇಡೀ ಬೈಬಲ್ ಸತ್ಯವಾದ ನಮ್ಮನ್ನು ಖಂಡಿಸ್ತದೆ. ಪಾಪ ಮಾಡ್ತಕ್ಕಂಥ ಮನುಷ್ಯನು ದೇವರ ಮಹಿಮೆಯನ್ನು ಕಳೆದುಕೊಳ್ತಾನ. ನೀತಿ ಪ್ರೀತಿ ಸತ್ಯತೆಗಳಂಥ ಮನುಷ್ಯನು ದೇವರ ಆಲಯದಲ್ಲಿ ಸಸ್ಯಗಳಂತೆ ನೆರಳಲ್ಪಟ್ಟು ಉನ್ನತ ಸ್ಥಾನಕ್ಕೆ ಬೆಳಿತಾನ, ಅಭಿವೃದ್ಧಿವಂತನ. ಅವ ಕೃತಜ್ಞತಾ ಸ್ತುತಿ ಒಡನೆ ದೇವರ ಸನ್ನಿಧಿಯಲ್ಲಿ ಆಲಯಕ ಸ್ಮರಿಸ್ತಾನ. ಪ್ರಿಯತನ ಸುಮ್ಮ ಜಾಗ್ರತ. ನೀನು ಕೃತಜ್ಞತಾ ಸ್ತುತಿ ಒಡನೆ ದೇವರ ಮಂದಿರ ದ್ವಾರಗಳಲ್ಲಿ ನಿನಗೆ ದೇವರು ಮಾಡಿರ್ತಕ್ಕಂಥ ಉಪಕಾರಗಳನ್ನು ಒಂದೊಂದು ನೆನೆಸ್ಕೋತಾ ನೀ ಸ್ಮರಿಸುವಾಗ ಅವಾಗ ನೀ ಬೆಳಿತಿ, ಫಲ ಕೊಡ್ತಿ, ಅವಾಗ ನೀನು ಅಭಿವೃದ್ಧಿ ಹೊಂದಿ ಪ್ರಿಯರೇ. ಸುಮ್ಮನೆ ಅಭಿವೃದ್ಧಿ ಹೊಂದಲ್ಲ ಪ್ರಿಯರೇ ಮನುಷ್ಯನು. ಸುಮ್ಮನೆ ಮನುಷ್ಯನು ಉನ್ನತ ಸ್ಥಾನಕ್ಕೆ ಬರಲ್ಲ ಪ್ರಿಯರೇ. ಉನ್ನತ ಸ್ಥಾನಕ್ಕೆ ಬರಬೇಕಾದ್ರೆ ಪ್ರಯಾಸ. ನೀತಿವಂತನು ಕೂಡ ಬೆಳಿತಾನ, ಅನೀತಿವಂತ ಕೂಡ ಬೆಳಿತಾನ. ಅನೀತಿವಂತನು ಹಾಳಾಗೋದಕ್ಕೆ ಬೆಳಿತಾನ, ನೀತಿವಂತನು
ದೇವರ ಒಂದು ಸನ್ನಿಧಿ ಉನ್ನತ ಸ್ಥಾನಕ್ಕೆ ಬರುವಾಗೆ ಬೆಳಿತಾನೆ ಪ್ರೇರೆ. ಅದಕ್ಕೆ ಇಲ್ಲಿ ಯಾಕೋಬನು ಸ್ಪಷ್ಟವಾದ ಮಾತು ಹೇಳ್ತಾನೆ. ಆ ಮಾತನ್ನು ಹೇಳಿ ನಾನು ಮುಕ್ತಾಯಪಡಿಸ್ದೆ. ಆದಿಕಾಂಡ 28ನೇ ಅಧ್ಯಾಯ 16, 17, 18 ವಚನ. ಯಾಕೋಬನು ನಿದ್ದೆಯಿಂದ ಎಚ್ಚೆತ್ತು, ನಿಜವಾಗಿ ಯೆಹೋವನು ಈ ಸ್ಥಳದಲ್ಲಿ ಇದ್ದಾನೆ, ಅದು ನನಗೂ ತಿಳಿಯದೆ ಹೋಯಿತು ಅಂದುಕೊಂಡು ಭಯಪಟ್ಟವನಾಗಿ, ಈ ಸ್ಥಳವು ಎಷ್ಟೋ ಭಯಂಕರವಾದದ್ದು, ಇದು ದೇವರ ಮನೆ ಹೊರತು ಬೇರೆ ಅಲ್ಲ, ಇದು ಪರಲೋಕದ ಬಾಗಿಲು ಎಂದು ಹೇಳಿದನು. ಹೊತ್ತಾರೆ ಅವನು ಎದ್ದಾಗ ತಾನು ತಲೆಗಿಂಬಿಗೆ ಇಟ್ಟುಕೊಂಡಿದ್ದ ಕಲ್ಲನ್ನು ಕಂಬವಾಗಿ ನಿಲ್ಲಿಸಿ ಅದರ ತುದಿಯಲ್ಲಿ ಎಣ್ಣೆ ಹೊಯ್ದನು. ಆ ಸ್ಥಳಕ್ಕೆ ಬೇತಲ್ ಎಂದು ಹೆಸರಿಟ್ಟನು. ಬೇತಲ್ ಅಂದರೆ ದೇವರ ಒಂದು ಮನೆ. ಈ ಈ ಈ 2-3 ವಚನದಲ್ಲಿ ನೋಡ್ತೇವೆ ಸ್ಪಷ್ಟವಾಗಿ. ಇಲ್ಲಿ ಸ್ಪಷ್ಟವಾಗಿ ಈ ಸ್ಥಳದಲ್ಲಿ ದೇವರು ಇದ್ದಾನೆ ಎಂಬುದಾಗಿ ಯಾಕೋಬನು ನಂಬನ್ ಪ್ರಿಯರೇ. 16ನೇ ವಚನದಲ್ಲಿ ದೇವ್ರ ಹಣ ಈ ಸ್ಥಳದಲ್ಲಿ ಎಂಬುದಾಗಿ ನಂಬೆನ. ದೇವರ ಹಣ ಈ ಸ್ಥಳದಲ್ಲಿ ನಂಬಿದಾಗ ದೇವರ ಮಹಿಮೆ ಅವನಿಗೆ ಕಾಣುವಾಗೆ ದೇವರನ್ನು ತೋರ್ಪಡಿಸ್ಯಾನ ಪ್ರಿಯ ಸ್ಪಷ್ಟವಾಗಿ. ಮತ್ತು ದೇವರ ಹಣ ಎಂಬುದಾಗಿ ನಂಬ್ತೀರಾ ಅಥವಾ ನಂಬಲ್ರಿ? ಹಲ್ಲೆಲೂಯಾ. ನಂಬ್ತೀರಾ ಅಥವಾ ನಂಬಲ್ರಿ? ದೇವರ ಹಣ ಎಂಬುದಾಗಿ ನೀವು ನಂಬಲೇಬೇಕಾಗ್ಯದ. ದೇವ್ರ ಈ ಅದ್ಭುತ ನನ್ನ ಜೀವಿತದಲ್ಲಿ ಮಾಡ್ಯಾನ ಅಥವಾ ಮಾಡ್ತಾನ ಇನ್ನೂ ಎಂಬುದಾಗಿ ನೀವು ನಂಬೇಬೇಕಾಗ್ಯದ. ಅವನಿಗೆ ಗೊತ್ತಾಗಿಲ್ಲ ಅಂತ ಪ್ರೇರೆ ಮತ್ತೆ ಬೀಳ್ತಾನ, ದೇವ್ರು ಈ ಸ್ಥಳದಲ್ಲಿ ಹಣ. ಅದಕ್ಕೆ ಹೇಳ್ತಾನೆ. ಮತ್ತೆ ಇಲ್ಲಿ ನೋಡು, ಮುಂದಿನ ವಚನ ನೋಡುವಾಗ 17ನೇ ವಚನ ನೋಡ್ತಾನ, ಇದು ಪರಲೋಕದ ಬಾಗಿಲು. ಯಾವ ಬಾಗಿಲು ರೀ? ದೇವರಲ್ಲಯ್ಯ. ಯಾವ ಬಾಗಿಲು? ಪರಲೋಕದ ಬಾಗಿಲು ಪ್ರಿಯರೇ. ನೀ ಆ ಬಾಗಿಲು ಒಳಗೆ ಹೆಜ್ಜೆ ಇಟ್ಟಾಗ ಈಚೆಗೆ ಒಳಗೆ ಬಂದಿ ಅಂದ್ರೆ ಐಶ್ವರ್ಯವಂತನು ಅದೇ ಸ್ಥಳದಾಗ ಕೂಡ್ತಾನ, ಬಡವನು ಕೂಡ ಅದೇ ಸ್ಥಳದಾಗ ಕೊಡ್ಬೇಕದ ಪ್ರಿಯರೇ. ರೊಕ್ಕ ರೂಪಾಯಿದಾಗ ಕೂಡ ಅದೇ ಸ್ಥಳ ಮತ್ತು ಬಡವನಿದ್ದರು ಕೂಡ ಅದೇ ಸ್ಥಳ. ಯಾಕೆ ದೇವರ ಆಲಯ ದೇವರು ನಮ್ಮನ್ನು ನಿರ್ಮಾಣ ಮಾಡ್ಯಾನ ಗೊತ್ತದನ? ನಿನ್ನನ್ನು ನನ್ನನ್ನು ರಕ್ಷಿಸಿ ಪರಲೋಕ ಬಾಗಿಲಲ್ಲಿ ನಿಲ್ಲಿಸಿ ಪರಲೋಕದ ರಾಜ್ಯದ ನಮ್ಮನ್ನು ತೋರಿಸುವುದಕ್ಕಾಗಿ, ಆ ರಾಜ್ಯದಲ್ಲಿ ನಮ್ಮನ್ನು ಸೇರಿಸುವುದಕ್ಕಾಗಿ, ಸ್ವಂತ ನನ್ನ ಮಗಳು ಸ್ವಂತ ನನ್ನ ಮಗನೆಂಬುದಾಗಿ ಆ ಪಟ್ಟಣದಲ್ಲಿ ನಿಲ್ಲಿಸುವುದಕ್ಕಾಗಿ ನಮಗೇನು ಮಾಡ್ಯಾನ ದೇವರು? ಪರಲೋಕದ ಒಂದು ಬಾಗಿಲು ಅಂತೇಳಿ ಈ ಆಲಯಗಳನ್ನು ನಿರ್ಮಾಣ ಮಾಡುವ ಹಾಗೆ ನಮ್ಮನ್ನು ಸಹಾಯ ಮಾಡ್ಯಾನ ಪ್ರಿಯರೇ. ಇವತ್ತು ಅನೇಕ ಒಂದು ಅದ್ಭುತ. ನೀ ಪರಲೋಕಕ್ಕೆ ಹೋಗಬೇಕಾದ್ರೆ ಭಾಳ ಸಂತೋಷ ಅದ, ಸಂಭ್ರಮದ, ಸರಗಡದಿಂದ ಅನೇಕ ಒಂದು ಲಕ್ಷಗಂಟೆ ಸೇವಕರು, ದೇವದೂತರು ಅಲ್ಲಿ ದೊಡ್ಡ ಒಂದು ಔತಣದಿಂದ ನಿನ್ನನ್ನು ಸ್ವಾಗತಿಸ್ತಾರೆ ಪ್ರಿಯರೇ. ಮತ್ತು ನಾವು ದೇವರ ಮನೆಗೆ ಪ್ರೀತಿ ಮಾಡಬೇಕಾ ಅಥವಾ ಮನುಷ್ಯರ ಮನೆಗೆ ಪ್ರೀತಿ ಮಾಡಬೇಕಾ? ಯಾರ ಮನೆಗೆ ಪ್ರೀತಿ ಮಾಡಬೇಕು? ದೇವರ ಒಂದು ಮನೆಗೆ ನಾವು ಪ್ರೀತಿ ಮಾಡಬೇಕು. ಯಾರು ದೇವರ ಮನೆಯನ್ನು ಪ್ರೀತಿ ಮಾಡ್ತಾನೋ ಅವ ಯಾವ ಬಾಗಿಲಲ್ಲಿ ನಿಂದಿರ್ತಾನಂತ? ಯಾವ ಬಾಗಿಲಲ್ಲಿ ನಿಂದಿರ್ತಾನಂತ? ಪರಲೋಕದ ಒಂದು ಬಾಗಿಲ ಅಲ್ಲಿ ಆತನು ನಿಂದಿರ್ತಾನ. ಪರಲೋಕದ ಬಾಗಿಲಲ್ಲಿ, ಭೂಲೋಕದ ಬಾಗಿಲಲ್ಲಿ ನಿಂದಿರಲ್ಲ ಆತನು. ದೇವರ ಆಲಯದಲ್ಲಿ ಸಸಿಗಳಂತೆ ನೆಡಲ್ಪಟ್ಟವನು ಅವನಿಗೆ ಉನ್ನತ ಹೆಸರಾಗ ದೇವರು ತರ್ತಾನೆ. ಉನ್ನತ ಹೆಸರಾಗ ದೇವರು ತಂದಾಗ ಅವನ ಜೀವಿತದಲ್ಲಿ ಅನೇಕ ಅದ್ಭುತಗಳು ಜರುಗ್ತವೆ. ಅನೇಕ ಅದ್ಭುತಗಳು ಅವನ ಜೀವಿತದಲ್ಲಿ ಜರುಗಿದಾಗ ದೇವರ ಆಲಯವನ್ನು ಸ್ಮರಿಸಿ ದೇವರ ಆಲಯದಲ್ಲಿ ಆತನು ಕೃತಜ್ಞತೆ ಕಾಣಿಕೆಯೊಡನೆ ಅಥವಾ ಕೃತಜ್ಞತಾ ಸ್ತುತಿಯೊಡನೆ ದೇವರ ಆಲಯಕ್ಕೆ ಬಂದು ಆತನು ಸ್ಮರಿಸ್ತಾನೆ. ಆವಾಗ ದೇವರು ಆಲಯಕ್ಕೆ ಬಂದು ಸ್ಮರಿಸುವಾಗ ಆ ಮನುಷ್ಯನಿಗೋಸ್ಕರ ಪರಲೋಕದ ಒಂದು ಬಾಗಿಲು ದೇವರು ಇಟ್ಟನ್ ಪ್ರಿಯರೇ. ನೆನ್ಕೊಂಡಿರ್ಬೋದು ನಂಗೆ ಪರಲೋಕ ಎಲ್ಲಿ ಸಿಗ್ತದೋ? ಇಲ್ಲ, ನಿನಗಾಗಿ ಆತನ ಪರಲೋಕ ಕೊಟ್ಟಾನ ಪ್ರಿಯರೇ. ನಿನಗಾಗಿ ಆತನ ಭೂಲೋಕಕ್ಕೆ ಬಂದು ಜಜ್ಜಲ್ಪಟ್ಟನ ಪ್ರಿಯರೇ. ಅವನ ಶರೀರ, ಅವನ ಆತ್ಮ ಈ ಲೋಕದಲ್ಲಿ ಎಷ್ಟೋ ಏನೇನೋ ಹೋಗ್ಯದ ಪ್ರಿಯರೇ. ಈ ಸ್ವಾಮಿಗೆ ತಲೆ ಇಡ್ಲಕ್ಕೆ ಕೂಡ ಸ್ಥಳ ಇಕ್ಕಿಲ್ಲ ಅಂತ ಪ್ರಿಯರೇ. ಇತ್ರಿ ಸರ್, ಈ ಸ್ವಾಮಿಗೆ ತಲೆ ಇಡೋದಕ್ಕೆ ಈಗ ಸ್ಥಳ ಆಯ್ತಾ? ಯೇಸು ಸ್ವಾಮಿಗೆ ತಲೆ ಇಡ್ಬೋದು, ಹಿಂಗೆಲ್ಲ ತಲೆ ಇಟ್ಕೊಂಡು ಕೂಡ ಯೇಸುಸ್ವಾಮಿಗೆ ಸ್ಥಳ ಇದ್ದಲ್ಲಿ ಯಾಕಿದ್ದಿಲ್ಲ ಗೊತ್ತದನ? ಆತನು ಸರ್ವ ಲೋಕದಿರ್ತಕ್ಕಂಥ ಸೃಷ್ಟಿಕರ್ತನಾಗಿದ್ದರು ಕೂಡ ಸರ್ವವನ್ನು ನಿನಗೆ ಕೊಟ್ಟನು ಪ್ರಿಯ. ಆತನು ಸರ್ವವನ್ನು ನಿನಗೆ ಕೊಟ್ಟನ. ಆತನು ಸರ್ವ ಸೃಷ್ಟಿಗೆ ಮೂಲನಾಗಿರ್ತಕ್ಕಂಥ ದೇವರು ಸರ್ವವನ್ನು ನಿನಗೆ ಕೊಟ್ಟು ಆತ ಏನು ಮಾಡ್ಯಾನ? ತಲೆ ಇಟ್ಕೋ ಸ್ಥಳ ಇಲ್ಲದ್ರು ಕೂಡ ಆತನ ಈ ಲೋಕದ ಯಾತ್ರೆ ಮುಗಿಸ್ಕೊಂಡು ಹೋಗ್ಯಾನ ಪ್ರಿಯ. ಆತನು ಮತ್ತೆ ತಿರುಗಿ ನಾ ಬರ್ತೇನೆ ಅಂತೇಳಿ ಅದೊಂದು ಹಾಡೋದಲ್ಲ, ತಿರುಗಿ ಬರ್ತಾನಂದ ಯಾ ಯೇಸು ಸ್ವಾಮಿ ತಿರುಗಿ ಬರ್ತಾನಯ್ಯ ಅಂತ ಹಾಡೋದಲ್ಲ. ಎಷ್ಟು ಉತ್ತಮ. ತಿರುಗಿ ಬರ್ತಾನ ಆತನು. ಮನೆ ಪರಲೋಕ ಬಾಗಿಲಲ್ಲಿ ನಿಂದಿರ್ತೆ ಅಥವಾ ಹೆಂಗೆ ಮಾಡ್ತಿ? ಹೆಂಗೆ ಮಾಡ್ಬೇಕು ನೀವು? ಪರಲೋಕ ಬಾಗಿಲು ನಿಂದಿರಲೇಬೇಕ ನೀವು. ಅಲ್ಲಿ ನಿಂತಿರಂದ್ರೆ ನಿಮಗೆ ಉತ್ತಮದ
ನಿಲ್ಲಂದ್ರೆ ಉತ್ತಮ. ಪರಲೋಕ ಬಾಗಿಲಲ್ಲಿ ನಿಂದಿರಬೇಕಾದ್ರೆ ಅತಿ ಉತ್ತಮವಾಗಿ ಆತ್ಮಿಕವಾಗಿ ನೀವು ಬೆಳೀತಕ್ಕಂಥದ್ದು ಉತ್ತಮದ ಪ್ರಿಯರೇ. ಸಣ್ಣ ಮಕ್ಕಳು ನಿಮ್ಮನ್ನ ಸಿಟ್ಟು ಮಾಡಿದಾಗ, ನಿಮ್ಮನ್ನು ಬೈದಾಗ ಅಂದಾಗ ನಿಮ್ಗೆ ಏನು ಕಾಣಿಸ್ತದ? ಸರ್ ನಮಗೆ ಬೈದಾರ, ಸರ್ ನಮ್ಗೆ ಅಂದಾರ. ಇಲ್ಲ, ಅದು ನಿಮ್ಗೆ ಒಳ್ಳೇದಕ್ಕಾಗಿ. ಈ ಹುಡುಗಗೊಂದು ಸರ್ತಿ ಅವನು ಹೆಸರಿನ ವರ್ಷ ನಂಗೆ ಅಡಿಯಿಲ್ಲ, ರಾಹುಲನ ಬರ್ತಡೇ ದಿನ ಪೂರ ಬೈದಾಗ ಆ ಪಾನ್ಪರಾಗ ಹಾಕೊಂಡು ಪೂರ ತುಟ್ಟಿಯೆಲ್ಲ ಕೆಂಪು ಬಳ್ಕೊಂಡು ಯಾಕೋ ಲಿಪ್ಸ್ಟಿಕ್ ಹಚ್ಕೊಂಡು ಅಂತ ಕೇಳ್ದ. ಅವ ನನಗೆ ಗಮನ ಕೊಟ್ಟಿಲ್ಲ. ಮತ್ತು ಹೀಗೆಲ್ಲ ಮಾಡತ್ತಾರೆ, ನಡಿಪಲೆ ನಡೀನಿ ಹೊರಗೆ ಕ್ಲೀನ್ ಮಾಡಕ್ಕೆ ಹೋಗ್ಳಕ್ಕೆ ಹೊರಗೆ ಅಂದಾಗ ಟಿಂಗ್ ಎದ್ದಾನ ಹೊರಗೆ ಹೋಗಿ ಹೊಗಳಕ್ಕೆ ಮತ್ತೆ ಏನೋ ಬೈದಾಗ ಅದನ್ನೇ ತಿರುಗೇನು ಮಾಡ್ಯಾನ. ಮತ್ತೆ ಪೂರ ಕಂಪ್ಲೀಟ್ಲಿ ಯಾಕೋ ನನಗೆ ನೋಡ್ತಾರೆ ಹೆಚ್ಚಿಗೆ ಅಂತೇಳಿ ಹೊರಗೆ ಹೋಗಿ ಪೂರ ಉಗುಳಕ್ಕೆ ಬಾಯ್ದಾಗ ನೀರು ಹಾಕ್ಕೊಂಡು ಒಳಗೆ ಬಂದು ಕುಂತಾನ ಪ್ರಿಯರೇ. ಗದ್ರಿಸ ಉತ್ತಮ ಅದನ್ನ ತಿಂಬ ಮಕ್ಕಳಿಗೆ ಹಂಗೆ ತಿಂದು ಬಿಟ್ಕೊಡ್ಬೇಕಾ? ಇವತ್ತು ಪಾನ್ಪರಾಗ ತಿಂತಾನೆ, ನಾಳೆಗೆ ತಂಬಾಕು ತಿಂತಾನೆ, ನಾಡ್ದೆ ಗುಟ್ಕಾ ತಿಂತಾನೆ, ಆಚೆ ನಾಡ್ದಾಗ ಅಪ್ಪನ ಮುಂದೆ ದೊಡ್ಡದು ಪುಗಣಿ ಹಿಡ್ಕೊಂಡು ಕೈ ಹಿಡ್ಕೊಂಡು ಬರ್ತಾನೆ. ಆಚೆ ನಾಡ್ದಿಗೆ ಮತ್ತು ಅಪ್ಪ ಮಗ ಇಬ್ಬರು ಶಾಲೆಗೆ ಕೊಡ್ಕೋತಾನೆ ಕೊಡ್ತಾರೆ, ಮನ್ಯಾಗ ಒಂದೇ ಎದುರಿದಾರ. ಗದ್ದರಿಸ್ಬೇಕಾ ಅಥವಾ ಬಿಟ್ಕೊಡ್ಬೇಕಾ? ಹಾಳಾಯ್ತಕ್ಕಂಥವ್ರಿಗೆ ಗದ್ದರಿಸ್ಬೇಕು. ನಾ ಸತ್ಯ ಹೇಳ್ತೆ, ನನ್ನ ಮಕ್ಕಳು ಒಂದು ನೋಡಿ ನಿಮ್ಮೆಲ್ಲ ತಪ್ಪನ ಸಿಕ್ಕರಂದ್ರೆ ಅವ್ರಿಗೆ ಕೈಕಾಲು ಮುರಿದ್ರು ಕೂಡ ನನಗೇನು ಪ್ರಯೋಜನ ಇಲ್ಲ. ಅವ್ರ ಕೈಕಾಲು ನೀವು ಮುರಿದ್ರು ಕೂಡ ನನಗೆ ಪ್ರಯೋಜನ ಇಲ್ಲ. ಯಾಕಂದರೆ ತಪ್ಪಿಗಾಗಿ ನೀವು ಶಿಕ್ಷಿಸ್ಲಾತ್ತೀರಿ, ಅವ ಒಳ್ಳೇದಕ್ಕಾಗಿ ನೀವು ಶಿಕ್ಷಿಸ್ಲಾತ್ತೀರಿ. ಒಳ್ಳೇದಕ್ಕಾಗಿ ಯಾರು ತಪ್ಪು ಮಾಡಿದಾಗ ಮಾತ್ರ ಪ್ರತಿಯೊಂದು ಮನುಷ್ಯ ಎಟ್ಟು ತಿಂತಾನೆ ಪ್ರಿಯರೇ. ನನ್ನ ಮಕ್ಕಳುಗಳು ನಿಮ್ಮ ಕಣ್ಣಿದ ಎಲ್ಲ ತಪ್ಪಿನಾಗ ಸಿಕ್ಕಿಬಿದ್ದರೆ, ಎಲ್ಲ ತಪ್ಪು ಮಾಡ್ತಕ್ಕಂಥ ಹೆಸರು ಬಿದ್ದರೆ ಅವ್ರಿಗೊಂದು ಹೊಡೆದು ಅವ್ರಿಗೆ ಎಚ್ಚರಿಸ್ಬೋದು. ಯಾಕಂದ್ರೆ ಗೊತ್ತದನ ಅವನ ಆತ್ಮಕ್ಕೆ ನೀ ರಕ್ಷಣೆ ಕೊಡ್ತಕ್ಕಂಥನಾಗಿರ್ತಿ, ಅವನ ಆತ್ಮಕ್ಕೆ ನೀ ಕೈತಕ್ಕಂಥನಾಗಿರ್ತಿ. ಯಾಕೆ ಗೊತ್ತದನ? ಅವ ಹಾಳಾಗೋದು ದೇವ್ರಿಗೆ ಇಷ್ಟ ಇಲ್ಲ, ನೀನು ಹಾಳಾಗೋದು ದೇವ್ರಿಗೆ ಇಷ್ಟ ಇಲ್ಲ. ತಪ್ಪು ಮಾಡ್ತಕ್ಕಂಥ ಪ್ರತಿಯೊಂದು ಮನುಷ್ಯನಿಗೆ ಗದ್ದರಿಸಬೇಕು. ಯಾಕಂದರೆ ದೇವರ ಮನೆಯಲ್ಲಿ ದೇವರ ಬಾಗಿಲಲ್ಲಿ ನಿಂದಿರಬೇಕಾದ್ರೆ ಎಂಥವ್ರು ನಿಂದಿರ್ತಾರ? ಪರಿಶುದ್ಧವಾಗದ್ರು ಮಾತ್ರ ನಿಂದಿರ್ತಾರೆ ಪ್ರಿಯರೇ. ಪಾಪ ದ್ರೋಹ ಅಪರಾಧ ಮಾಡ್ತಕ್ಕಂಥವ್ರು ದೇವರ ಆಲಯದಲ್ಲಿ ಅವ್ರು ನಿಂದಿರಕ್ಕೆ. ಅದಕ್ಕೆ ಕೀರ್ತನೆ 1ನೇ ಅಧ್ಯಾಯದಾಗ ಹೇಳ್ತಾನ, ದುಷ್ಟರು ದೇವರ ಆಲಯದಲ್ಲಿ ನಿಂದಿರಲ್ಲ ಅಂತ ಪ್ರಿಯರೇ. ಅದಕ್ಕೆ ದುಷ್ಟತನವನ್ನು ನಾವು ತೆಗೆದಾಕಿ ನೀತಿವಂತರ ಸಂಖ್ಯೆಯಲ್ಲಿ ಬೆಳೆದು ದೇವರನ್ನು ಪ್ರೀತಿ ಮಾಡಿ ದೇವರ ಆಲಯದಲ್ಲಿ ಸಸಿಗಳಂತೆ ನೆಡಲ್ಪಟ್ಟವರಾಗಿದ್ದು ನೀವು ಚೆನ್ನಾಗಿ ಬೆಳಿಬೇಕೆಂಬುದಾಗಿ ದೇವರ ಒಂದು ಉದ್ದೇಶದ ಪ್ರೇರೆ. ಅದಕ್ಕೆ ಈ ಸಣ್ಣ ಒಂದು ಸಂದೇಶ ದೇವರು ನಿಮ್ಮೆಲ್ಲರ ಜೀವಿತಕ್ಕೆ ಆಶೀರ್ವಾದವಾಗಿ, ಲಾಭವಾಗಿ, ಫಲಕರವಾಗಲಿ. ಕಣ್ಮುಚ್ಚಿ ಒಂದು ಪ್ರಾರ್ಥನೆ ಮಾಡಿ ನಾವು ಮುಕ್ತಾಯಪಡಿಸೋಣ ಪ್ರೇರೆ. ನೀವು ಪ್ರಾರ್ಥನೆ ಮಾಡೋ ಜ್ಞಾಪಕ ಮಾಡಿ, ದೇವರ ಆಲಯದಲ್ಲಿ ಸಸಿಗಳಂತೆ ನೆಡಲ್ಪಟ್ಟವರು ಇದ್ದಿರೋ ಅಥವಾ ಇಲ್ಲವೋ? ಕೃತಜ್ಞತಾ ಸ್ತುತಿಯೊಡನೆ ಆತನ ಅಂಗಳಗಳಲ್ಲಿ ನೀವು ಬಂದಿರೋ ಅಥವಾ ಇಲ್ಲೋ? ಯಾಕಂದರೆ ದೇವರು ಮಾಡಿರ್ತಕ್ಕಂಥ ಒಂದು ಕೃಪೆ ಅದು ಸ್ಮರಿಸ್ರಿ. ನೀವು ದೇವರು ಏನು ಕೃಪೆ ಮಾಡಿ ನಿನಗೆ ಆರೋಗ್ಯ ಭಾಗ್ಯ ಕೊಟ್ಟು, ಬೇಕಾಗಿರ್ತಕ್ಕಂಥ ಸಮಯದಲ್ಲಿ ಊಟ ಬಟ್ಟೆ ಕೊಟ್ಟು, ಬೇಕಾಗಿರ್ತಕ್ಕಂಥ ಸಮಯದಲ್ಲಿ ಔಷಧಿ ಕೊಟ್ಟು, ಬೇಕಾಗಿರ್ತಕ್ಕಂಥ ಸಮಯದಲ್ಲಿ ನಿನಗೇನು ಬೇಕಾಗಿರ್ತಾವೆಲ್ಲವನ್ನು ದೇವರು ಕೊಟ್ಟಿರುವಾಗ ದೇವರು ಮಾಡಿರ್ತಕ್ಕಂಥದ್ದು ದೊಡ್ಡ ಒಂದು ಕೃಪೆನೇ ಪ್ರಿಯರೇ. ಆತನ ಕೃಪೆ ಮಾಡಿರುವಾಗ, ಆತನ ಕೃಪೆ ದೇವರ ಮಂದಿರ ದ್ವಾರಗಳಲ್ಲಿ ಬಂದು ಆತನ ಅಂಗಳಲ್ಲಿದ್ದು ಆತನ ಕೃಪೆಯನ್ನು ನೀವು ಸ್ಮರಿಸ್ರಿ. ಇಲ್ಲಿವರೆಗೆ ಆತನ ಕೃಪೆಯನ್ನು ಸ್ಮರಿಸಿದಿಲ್ಲ ಒಂದು ಸರ್ತಿ ಜ್ಞಾಪಕ ಮಾಡ್ಕೋ. ಸಹೋದರಿ, ನನ್ನ ಸಹೋದರ, ಒಂದು ಸರ್ತಿ ಜ್ಞಾಪಕ ಮಾಡು. ದೇವರು ಮಾಡಿರ್ತಕ್ಕಂಥ ಉಪಕಾರ ಮರ್ತುಕೊಳ್ಳುತ್ತಿದೆ. ದೇವರು ಮಾಡಿರ್ತಕ್ಕಂಥ ಉಪಕಾರ ನೆನಪು ಹೋಗ್ಯದ. ದೇವರು ಮಾಡಿರ್ತಕ್ಕಂಥ ಉಪಕಾರ ಮರೆಯಬೇಡ. ದೇವರು ಮಾಡಿರ್ತಕ್ಕಂಥ ಉಪಕಾರ ಜ್ಞಾಪಕ ಮಾಡು. ಕೃತಜ್ಞತಾ ಸ್ತುತಿಯೊಡನೆ ಆತನ ಆಲಯದಲ್ಲಿ ನಿಸ್ಮರಿಸು. ಒಂದ್ಸರ್ತಿ ಜ್ಞಾಪಕ ಮಾಡು, ದೇವ ನನಗೆ ಮನುಷ್ಯವಾಗಿ ಲೋಕ ತಂದಿದೆ, ಭಾಳ ದೊಡ್ಡ ಕೃಪೆ ಆಗಿದ್ದಪ್ಪ. ಅದು ನಾನು ಇಷ್ಟು ವರ್ಷ ಆರೋಗ್ಯ ಕೊಟ್ಟಿದ್ದಿ, ಐಸ್ಕಾಲ ಕೊಟ್ಟಿದ್ದಿ, ನನಗೆ ನೀ ಮಾರ್ಪಡಿಸಿದೆ, ನನಗೆ ಸ್ತೋತ್ರ ಎಂಬುದಾಗಿ ಒಂದು ಸರ್ತಿ ಆತನ ಕೃಪೆಯನ್ನು ಸ್ಮರಿಸು. ಪ್ರಾರ್ಥನೆ ಮಾಡು. ಏನಂದ್ರೆ ತಪ್ಪು, ದ್ರೋಹ, ಅಪರಾಧ ನಿನ್ನ ಒಳಗಿರುವುದರೆ ಮಾರ್ಪಡು, ಪಶ್ಚಾತ್ತಾಪಡು ದೇವರ ಸನ್ನಿಧಿಯಲ್ಲಿ. ದೇವ ನನ್ನನ್ನು ಕರುಣಿಸು, ದೇವನನ್ನು ಬಲಪಡಿಸು, ದೇವನನ್ನು ಸ್ಮರಿಸು ಎಂಬುದಾಗಿ. ದೇವಗೂ ನಿನ್ನ ಆಲಯದಲ್ಲಿ ಬಂದಿದ್ದೇನಾ, ನನ್ನನ್ನು ಬಲಪಡಿಸು ಎಂಬುದಾಗಿ ಒಂದು ಸರ್ತಿ ಜ್ಞಾಪಕ. ನೀನಿಲ್ಲದೆ ನಾ ಕಳೆದು ಹೋದೆ, ನನ್ನನ್ನು ಹುಡುಕಿ ಬಂದೆ, ನೀನಿಲ್ಲದೆ ನಾ ಕಳೆದು ಹೋದೆ, ನನ್ನನ್ನು ಹುಡುಕಿ ಬಂದೆ,
ದೇವರಿಲ್ಲದ ಸ್ಥಿತಿಯಲ್ಲಿದ್ದಾಗ ನೀನು ಕಳೆದೋಗ್ತಿ. ನನ್ನ ಸಹೋದರ ಸಹೋದರಿ, ದೇವರು ನಿನ್ನನ್ನು ಹುಡುಕಿ ಬಂದು ನಿನ್ನನ್ನು ರಕ್ಷಿಸುವುದಕ್ಕಾಗಿ ಸಿದ್ಧನಾಗಿದ್ದಾನೆ ಪ್ರಿಯರೇ. ನಿನಗಾಗಿ ಆತನು ಲೋಕಕ್ಕೆ ಬಂದಿದ್ದಾನೆ ಪ್ರಿಯರೇ. ತಿರುಗಿ ನೀ ಮಾಡಿದ ಪಾಪ ದ್ರೋಹ ಅಪರಾಧಗಳಿಗಾಗಿ ಆತನ ಶರೀರದಲ್ಲಿರ್ತಕ್ಕಂಥ ರಕ್ತ ಮಾಂಸವನ್ನು ದೇಹವನ್ನು ಈ ಲೋಕಕ್ಕೆ ಅಂದರೆ ಪಾಪ ಮಾಡಿರ್ತಕ್ಕಂಥ ಜನಕ್ಕಾಗಿ ಒಪ್ಪಿಸಿ ತಿರುಗಿ 3ನೇ ದಿನ ಮೃತ್ಯುಂಜಯವಾಗಿ ಎದ್ದು ಪರಲೋಕಕ್ಕೂ ಆತನು ಹೋಗನ್ ಪ್ರೇರೆ. ತಿರುಗಿ ಆತನು ಬರ್ತಾನೆ, ನಿನ್ನನ್ನು ತೆಗೆದುಕೊಂಡು ಹೋಗುವುದಕ್ಕಾಗ ಆತನು ಬರ್ತಾನ. ಆತನು ನಿನ್ನ ತೆಗೆದುಕೊಂಡು ಹೋಗುವ ಸಮಯದಲ್ಲಿ ನಂಬಿಕೆ ವಿಶ್ವಾಸ ನಿನ್ನ ಒಳಗಿಟ್ಟು ಯಾವ ಪಾಪ ದ್ರೋಹ ಅಪರಾಧ ಇಲ್ಲದವನಾಗಿ ಅಥವಾ ಇಲ್ಲದವಳಾಗಿದ್ದು ಜೀವನ ಮಾಡಿ ಆತನ ಅಂಗಳದಲ್ಲಿ ಸಸ್ಯಗಳಂತೆ ನಡೆಯಲ್ಪಟ್ಟವರಾಗಿದ್ದು ಚೆನ್ನಾಗಿ ಬೆಳೆದು ಆತನು ಮಾಡಿರ್ತಕ್ಕಂಥ ಒಂದೊಂದು ಅದ್ಭುತ ಸೂಚಕ ಕಾರ್ಯಗಳನ್ನು ಕೃತಜ್ಞತವಾಗಿ ಆತನ ಸನ್ನಿಧಿಯಲ್ಲಿ ಬಂದು ಸ್ಮರಿಸುತ್ತಾ ಆತನು ಮಾಡಿರ್ತಕ್ಕಂಥ ಒಂದು ತ್ಯಾಗವನ್ನು ನೀನು ಸ್ಮರಿಸುತ್ತಾ, ಅಯ್ಯ ದೇವಾ, ನನಗಾಗಿ ನೀ ಅದ್ಭುತ ಮಾಡಿದೆ, ನನಗಾಗಿ ನೀ ಪ್ರಾಣ ಕೊಟ್ಟಿದ್ದಲ್ಲ ಎಂಬುದಾಗಿ, ಈಗೋ ನಾನು ನೀತಿವಂತನೆಂಬುದಾಗಿ ತಿಳ್ಕೊಂಡು ಒಂದು ಸರ್ತಿ ನಿನ್ನನ್ನು ವಿಸ್ಮರಿಸಿಕೊಂಡು ಪರಲೋಕದ ಒಂದು ಬಾಗಿಲಂತ ಆ ಸ್ಥಳದಲ್ಲಿ ನೀನು ನಿಲ್ಲುತ್ತೆ. ನೀನು ಪರಲೋಕ ರಾಜ್ಯದ ಬಾಗಿಲಲ್ಲಿ ದೃಢವಾಗಿ ನಂಬಿಕೆ ವಿಶ್ವಾಸ ನಿಂತಾಗ ಮಾತ್ರನೇ ನಾನು ಯೇಸು ನಿನ್ನನ್ನು ತೆಗೆದುಕೊಂಡು ಸ್ವಾಗತ ಮಾಡಿ ಪರಲೋಕ ರಾಜ್ಯದಲ್ಲಿ ಸ್ಥಿರವಾಗಿ ನಿನ್ನನ್ನು ನಿಲ್ಲಿಸ್ತಾನೆ. ಪ್ರೇಮ ಸೋದರಿ ಸೋದರ, ಏನಾದರೂ ಕಲ್ಮಶಗಳು ಒಳಗಿದ್ರ ಮಾರ್ಪಾಡು ತೆಗೆದಾಕಿದ್ದಾರೆ. ದೇವರು ನಿನ್ನ ಪರಲೋಕ ಬಾಗಿಲಲ್ಲಿ ನಿಲ್ಲುವುದಕ್ಕಾಗಿ ನಿನ್ನ ಸಿದ್ಧಪಡಿಸಿದ್ದೇನೆ. ಈ ಆಲಯಗಳು ನಿರ್ಮಾಣ ಮಾಡ್ತಕ್ಕಂಥ ಕಾರಣ ಏನು ಗೊತ್ತಿಲ್ಲ, ನಿನ್ನನ್ನು ತೊಳೆದು ಶುದ್ಧಿ ಮಾಡುವುದಕ್ಕಾಗಿ. ಗ್ಲೋರಿ 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 ಗ್ಲೋರಿ. ದೇವ ನಿನ್ನ ಮಹಿಮೆ ಆಗಲಿ. ಒಳ್ಳೆ ಸಮಯ, ಒಳ್ಳೆ ಅವಕಾಶ ಕೊಟ್ಟಿದೆ. ಈ ಸೌಂಡ್ ಕರೆಕ್ಟ್ ಮಾಡಿ. ಒಳ್ಳೆ ಸಮಯ, ಒಳ್ಳೆ ಅವಕಾಶ ಕೊಟ್ಟಿದೆ. ಈ ಸಮಯ ಅವಕಾಶದಲ್ಲಿ ಕರ್ತನೆ, ಈಗೋ ನಾವು ನಿನ್ನ ಪಾದ ಸನ್ನಿಧಿಯಲ್ಲಿ ಇದ್ದಿದ್ದೇವಪ್ಪ, ನಮ್ಮನ್ನು ದರ್ಶಿಸ್ರಿ. ವಾಕ್ಯದನುಸಾರವಾಗಿ ನಮ್ಮನ್ನು ಮಾತಾಡಿದ್ವಿ, ವಾಕ್ಯದನುಸಾರವಾಗಿ ನಮ್ಮನ್ನು ಬಲಪಡಿಸಿದ್ವಿ, ವಾಕ್ಯದನುಸಾರವಾಗಿ ನಮ್ಮನ್ನು ಮಾತಾಡಿ ಸ್ಥಿರವಾಗಿ ನೀನು ನಿಲ್ಲಿಸಿದ ಸ್ತೋತ್ರ. ನಿನ್ನ ಆಲಯದಲ್ಲಿ ಯಾರ್ಯಾರು ಸಸ್ಯಗಳಂತೆ ನಡೆಯಲ್ಪಟ್ಟವರಾಗಿದ್ದರೋ ಅವ್ರು ಚೆನ್ನಾಗಿ ಬೆಳೆಯುವರೆಂಬುದಾಗಿ ಮಾತಾಡಿದ್ವಿ. ಯಾರು ನಡೆಯಲ್ಪಟ್ಟಿದ್ದರು ಕರ್ತನೆ, ಈಗ ಅವ್ರು ಆಲ್ರೆಡಿ ಬೆಳೀತಕ್ಕಂಥವರಾಗಿದ್ದಾರೆ ಕರ್ತನೆ. ಯಾರ್ಯಾರು ನಿನ್ನ ಆಲಯದಲ್ಲಿ ಚೆನ್ನಾಗಿದ್ದೇವ್ರು ನಡೆಯಲ್ಪಟ್ಟವ್ರು ಇಲ್ಲೋ ಅವರಿಗೆ ನಾವು ಪ್ರಾರ್ಥಿಸಿದವ್ರೆ, ಒಂದು ದಿನ ಜೀವಿತಗಳನ್ನು ಮಾರ್ಪಡಿಸಿ ಅವ್ರಿಗೆ ನಿನ್ನ ಆಲಯದಲ್ಲಿ ನಡೆಯಲ್ಪಟ್ಟವರಾಗಿದ್ದು ಜೀವನ ಮಾಡಿ ನೀ ಮಾಡಿದ ಉಪಕಾರವನ್ನು ಸ್ಮರಿಸುತ್ತಾ ನೆನೆಸುತ್ತಾ ಜ್ಞಾಪಕ ಮಾಡುತ್ತಾ ಅದ್ಭುತವಾಗಿ ನಮ್ಮೆಲ್ಲರೂ ನೀವು ಮಾತಾಡೋದಕ್ಕೆ ನನಗೆ ಸ್ತೋತ್ರ. ಈ ವಾಕ್ಯ ಯಾರು ಕೇಳಿದರೋ, ಯಾರು ಶುದ್ಧಿ ಮಾಡಿಕೊಂಡಿದ್ದರು, ಯಾರು ಮಾರ್ಪಟ್ಟಿದ್ದರು ದೇವರೇ, ಅವರೆಲ್ಲರೂ ಜೀವಿತದಲ್ಲಿ ಅದ್ಭುತ ಸೂಚಕ ಕಾರ್ಯ ಮಾಡಿ. ಯಾರ ಮನಸ್ಸುಗಳನ್ನು ಮಾರ್ಪಡಿಸ್ಕೊಂಡಿದ್ದೇವ್ರೆ, ಕಡಿಮೆ ಸಮಯದಲ್ಲಿ ಅವ್ರಿಗೆ ಮಾರ್ಪಡಿಸಿ ನಿನ್ನ ಒಂದು ದ್ವಾರಗಳ ಬಾಗಿಲಲ್ಲಿ ನಿಂದಿರುವ ಹಾಗೆ ನೀ ಸಹಾಯ ಮಾಡ್ತೀನಿ ಪ್ರಾರ್ಥಿಸ್ತಾ. ಒಂದು ಸರ್ತಿ ನಮ್ಮ ಕಲ್ವರಿ ಮ್ಯಾರೇಕಲ್ ಟೆಂಪಲನ್ನು ಒಂದು ಸರ್ತಿ ಜ್ಞಾಪಕ ಮಾಡ್ಕೋದೇವ್ರೆ. ಸೇವೆ ಮಾಡ್ತಕ್ಕಂಥ ನನ್ನನ್ನು ಜ್ಞಾಪಕ ಮಾಡ್ಕೊಂಡು, ಕುಟುಂಬನ ಜ್ಞಾಪಕ ಮಾಡ್ಕೊ, ಸಭಿಕರನ್ನು ಜ್ಞಾಪಕ ಮಾಡ್ಕೊ, ಸಭೆಯಲ್ಲಿ ದುಡಿತಕ್ಕಂಥ ಮಕ್ಕಳನ್ನು ಜ್ಞಾಪಕ ಮಾಡ್ಕೊ, ಸಭೆ ಕೆರೆ ಹಿರಿಯರನ್ನು ಜ್ಞಾಪಕ ಮಾಡ್ಕೊ, ವರ್ಷ ಟೀಮನ್ನು ಜ್ಞಾಪಕ ಮಾಡ್ಕೊ. ದೇವ ನಿನ್ನ ಮಹಿಮೆ ಆಗುತ್ತಲ್ಲಿ ನಿನ್ನೆ ಒಂದು ಜ್ಞಾಪಕದಲ್ಲಿ ನಾವು ಸದಾಕಾಲಕ್ಕೆ ಇರುವಾಗ ನಮ್ಮನ್ನು ಸಹಕರಿಸಿಕೊಳ್ತೇವೆ. ಈ ಸೇವೆ ಸಭೆ ಉನ್ನತ ಸ್ಥಾನಕ್ಕೆ ಬೆಳೆಯುವಾಗೆ ಫಲ ಕೊಡುವಾಗೆ ನಮ್ಮನ್ನು ರಕ್ಷಿಸಿಕೊಂಡು ಅನೇಕ ರಕ್ಷಣೆ ಕೊಡುವಾಗ ಕೂಡ ನಮ್ಮನ್ನು ಸಹಕರಿಸಿ ಪ್ರಾರ್ಥಿಸ್ತಕ್ಕಂತಾನೆ. ವಾಕ್ಯದೊಟ್ಟಿಗೆ ಅದ್ಭುತವನ್ನು ನಮ್ಮನ್ನು ಮಾತಾಡಿ ಇದನ್ನು ನಮ್ಮನ್ನು ರಕ್ಷಿಸಕ್ಕಾಗಿ ನಿಮಗೆ ಸ್ತೋತ್ರ. ನಜರತ್ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ನಮ್ಮ ರಕ್ಷಕ. ಆಮೇನ್ ಆಮೇನ್ ಆಮೇನ್.